ಸಾಸಿವೆ ಡಬ್ಬಿಯಲ್ಲಿ ದುಡ್ಡಿಟ್ರೆ ದುಡ್ಡು ಬೆಳೆಯೋದಿಲ್ಲ. ನೆನ್ಪಿಟ್ಕೊಳ್ಳಿ, ಇನ್ಶೂರೆನ್ಸ್ ಅನ್ನೋದು ಇನ್ವೆಸ್ಟ್ಮೆಂಟೇ ಅಲ್ಲ. ನೀವು ಉಳಿತಾಯ ಮಾಡಿದ ದುಡ್ಡನ್ನೆಲ್ಲ FD ಇಟ್ಟಿದ್ದೀನಿ ಅಂತೇಳಿ ಅಂದ್ಕೊಂಡ್ರೆ ನೀವು ದುಡ್ಡನ್ನು ತುಕ್ಕು ಹಿಡಿಯೋಕ್ಕೆ ಬಿಟ್ಟಿದ್ದೀರಿ ಅಂತ. ಸ್ಟಾಕ್ ಮಾರ್ಕೆಟ್ ನಂಗೆ ಅರ್ಥನೇ ಆಗಲ್ಲಪ್ಪ ಅನ್ನೋರಿಗೆ ಒಳ್ಳೆ ಆಯ್ಕೆ ಮ್ಯೂಚುವಲ್ ಫಂಡ್. ನೀವು ಮಲಗಿದ್ದಾಗಲೂ ನಿಮ್ಮ ದುಡ್ಡು ನಿಮಗಾಗಿ ದುಡಿದ್ರೆ ಮಾತ್ರ ನೀವು ಸಂಪತ್ತನ್ನು ಗಳಿಸಲಿಕ್ಕೆ ಸಾಧ್ಯ. ಈ ವಿಡಿಯೋನ ನೀವು ಎಂಡ್ ಟು ಎಂಡ್ ನೋಡಿದರೆ ನೀವು ಪಕ್ಕಾ ಇನ್ವೆಸ್ಟ್ಮೆಂಟ್ ರೆಡಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಅಭಿಷೇಕ್ ರಾಮಪ್ಪ. ಈ ಹಿಂದೆ ನಿಮಗೆ ಯಾವ ವಿಷಯದ ಬಗ್ಗೆ ತಿಳ್ಕೊಳ್ಬೇಕು, ಯಾವ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಕೆ ನಿಮ್ಗೆ ಆಸಕ್ತಿ ಇದೆ ಅಂತ ಕೇಳಿದಾಗ ಸ್ಟಾಕ್ ಮಾರ್ಕೆಟ್ ಅಂತ 60%ಗೂ ಹೆಚ್ಚು ಜನ ವೋಟ್ ಮಾಡಿದ್ರಿ. ಆ ಕಾರಣಕ್ಕೆ ಒಂದು ಡೀಟೇಲ್ಡ್ ಸ್ಟಾಕ್ ಮಾರ್ಕೆಟ್ ವಿಡಿಯೋ ನಿಮ್ಮ ಮುಂದೆ ಬಂತು. ಅದನ್ನ ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರಿ. ಆ ಬಗ್ಗೆ ಅದ್ಭುತ ಪ್ರತಿಕ್ರಿಯೆ ನಿಮ್ಮಿಂದ ಸಿಕ್ಕಿದೆ. ಅದರಿಂದ ಪ್ರೇರಣೆಗೊಂಡು ಅಲ್ಲೇ ಕೇಳಲಾದ ಮ್ಯೂಚುವಲ್ ಫಂಡ್ಸ್ ವಿಷಯಕ್ಕೂ ಸಹ ತಿಳ್ಕೊಳ್ಬೇಕು ಅಂತ ಕಮೆಂಟ್ ಸಹ ಮಾಡಿದ್ರಿ, ರಿಪ್ಲೈ ಸಹ ಮಾಡಿದ್ರಿ. ಸೊ ಆ ಕಾರಣಕ್ಕೆ ಮ್ಯೂಚುವಲ್ ಫಂಡ್ಸ್ನ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋವನ್ನ ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ. ಹಾಗಾದ್ರೆ ಈ ಮ್ಯೂಚುವಲ್ ಫಂಡ್ಸ್ನ ಬಗ್ಗೆ ಏನೇನನ್ನ ನಾವು ಕಲಿಸ್ಕೊಡ್ತೀವಿ ಈ ವಿಡಿಯೋದಲ್ಲಿ. ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು? ಮ್ಯೂಚುವಲ್ ಫಂಡ್ಸ್ ಸೇಫಾ? ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾಕೆ ಹೂಡಿಕೆ ಮಾಡಬೇಕು? ಎಷ್ಟು ಥರ ಮ್ಯೂಚುವಲ್ ಫಂಡ್ಗಳು ಲಭ್ಯ ಇದ್ದಾವೆ? ಮ್ಯೂಚುವಲ್ ಫಂಡ್ಗೂ ಸ್ಟಾಕ್ ಮಾರ್ಕೆಟ್ಗೂ ಇರುವ ವ್ಯತ್ಯಾಸ ಏನು? ಹೇಗೆ ಈ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಹೇಗಾಗುತ್ತೆ? ಫಂಡ್ ಮ್ಯಾನೇಜರ್ ಅಂದರೆ ಯಾರು? ಡೈರೆಕ್ಟ್ ಮ್ಯೂಚುವಲ್ ಫಂಡ್ಗೂ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಗೂ ಇರುವ ವ್ಯತ್ಯಾಸ ಏನು? ಮ್ಯೂಚುವಲ್ ಫಂಡ್ನಲ್ಲಿ ಎಷ್ಟು ಹಣ ಹೂಡಿಕೆ ಮಾಡಬಹುದು? SIP ಅಂದರೆ ಏನು, ಲಂಪ್ಸಮ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಉತ್ತಮ ಮ್ಯೂಚುವಲ್ ಫಂಡ್ ಆಯ್ಕೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಪ್ರಾಕ್ಟಿಕಲಿ ನಿಮಗೆ ನಾವು ತಿಳಿಸ್ಕೊಡ್ತೀವಿ. ಇನ್ನು ಎಂಟ್ರಿ ಲೋಡ್, ಎಕ್ಸಿಟ್ ಲೋಡ್, ಎಕ್ಸ್ಪೆನ್ಸ್ ರೇಷಿಯೋ ಬಗ್ಗೆ ಕಲಿತೀರಿ. ಹಾಗೆಯೇ ಇದೆಲ್ಲದರ ಆಧಾರದ ಮೇರೆಗೆ ಮ್ಯೂಚುವಲ್ ಫಂಡ್ ಹೂಡಿಕೆ ಅನ್ನೋದು ಹೇಗೆ ನಿಮ್ಮ ಕೈ ಹಿಡಿಯಬಹುದು ಅನ್ನೋದರ ಕನ್ಕ್ಲೂಷನ್ ಅನ್ನ ನಿಮ್ಮ ಮುಂದೆ ನಾವು ತರ್ತೀವಿ. ಈ ಎಲ್ಲ ವಿಷಯಗಳ ಬಗ್ಗೆ ಡೀಟೇಲ್ ಆಗಿ ಕಲಿಸಿಕೊಡೋದಕ್ಕೆ ವಿಸ್ತಾರ ನ್ಯೂಸ್ನ ಎಕ್ಸಿಕ್ಯೂಟಿವ್ ಎಡಿಟರ್ ಶರತ್ MS ಅವರು ನಮ್ಮ ಜೊತೆಗಿದ್ದಾರೆ. ಅವರು ಪರ್ಸನಲ್ ಫಿನಾನ್ಸ್ ನ ಬಗ್ಗೆ ಬರೀತಾರೆ. ಹಾಗೆಯೇ ಷೇರು ಮಾತು ಅಂಕಣವನ್ನ ನೀವು ರೆಗ್ಯುಲರ್ಲಿ ಫಾಲೋ ಮಾಡಿದ್ದೀರಿ, ಕಲ್ತಿದ್ದೀರಿ, ಇಂಪ್ಲಿಮೆಂಟ್ ಮಾಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಭಿಷೇಕ್. ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಸರ್? ಮ್ಯೂಚುವಲ್ ಫಂಡ್ ಅಂದರೆ ನಾವು ಹೆಸರೇ ಹೇಳುವಂಗೆ, ಮ್ಯೂಚುವಲ್ ಅಂದರೆ ಪರಸ್ಪರ, ಫಂಡ್ ಅಂದರೆ ನಿಧಿ. ಪರಸ್ಪರರು ಸೇರಿ ಒಂದು ನಿಧಿಯನ್ನು ನಿರ್ಮಾಣ ಮಾಡೋದೇ ಮ್ಯೂಚುವಲ್ ಫಂಡ್. ಹೇಗೆ ಇದು ಅಂತೇಳಿ ಕೇಳ್ತೀರಿ. ನಾವೀಗೊಂದು 10 ಜನ ಇದ್ದೀವಿ. 10 ಜನನು ಒಂದು 500 ರೂಪಾಯಿ ಹಾಕಿಬಿಟ್ಟು ಒಂದು ನಿಧಿಯನ್ನು ಸ್ಥಾಪಿಸ್ತೀವಿ. ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಒಬ್ಬನಿಗೆ ಜವಾಬ್ದಾರಿ ಕೊಡ್ತೀವಿ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ. ಇದೇ ರೀತಿ ಮ್ಯೂಚುವಲ್ ಫಂಡ್ ಕೆಲಸ ಮಾಡುತ್ತೆ. ನನ್ನಿಂದ, ನಿಮ್ಮಿಂದ, ಬೇರೆಯವರಿಂದ ಆ ಮ್ಯೂಚುವಲ್ ಫಂಡ್ಗೆ ಯಾರೆಲ್ಲ ದುಡ್ಡು ಹಾಕಬೇಕು ಅಂತ ಅನ್ಕೋತಾರೆ ಅವರೆಲ್ಲರಿಂದ ದುಡ್ಡನ್ನು ಸಂಗ್ರಹ ಮಾಡಿ ಒಂದು ನಿಧಿಯನ್ನು ಸ್ಥಾಪಿಸಿ ಆ ನಿಧಿಯನ್ನು ಬೇರೆ ಬೇರೆ ಕಡೆ ಹೂಡಿಕೆ ಮಾಡಿ ಅದನ್ನು ಲಾಭ ಬರೋ ರೀತಿಯಲ್ಲಿ ನೋಡ್ಕೊಳ್ಳೋ ವ್ಯವಸ್ಥೆನೇ ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡನ್ನು ಯಾರು ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳಿದ್ರೆ, ಮ್ಯೂಚುವಲ್ ಫಂಡನ್ನು ಫಂಡ್ ಮ್ಯಾನೇಜರ್, ವೃತ್ತಿಪರ ಫಂಡ್ ಮ್ಯಾನೇಜರ್ಗಳು ಮ್ಯಾನೇಜ್ ಮಾಡ್ತಾರೆ. ಏನು ಈ ವೃತ್ತಿಪರ ಫಂಡ್ ಮ್ಯಾನೇಜರ್ ಅಂತೇಳಿ ನೀವು ಕೇಳಿದರೆ, ಈಗ ಯಾರು MBA ಇನ್ ಫಿನಾನ್ಸ್ ಮಾಡಿರ್ತಾರೆ, ನಂತರದಲ್ಲಿ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ಬೇರೆ ಬೇರೆ ಕೋರ್ಸ್ಗಳನ್ನು ಕ್ಲಿಯರ್ ಮಾಡಿರ್ತಾರೆ. ಇದೆಲ್ಲ ಕ್ಲಿಯರೆನ್ಸ್ ಆದ ನಂತರದಲ್ಲಿ ಅವರು ಫಂಡ್ ಹೌಸ್ಗಳಲ್ಲಿ ಕೆಲಸ ಮಾಡಿರ್ತಾರೆ. ಏನಂತ ಹೇಳಿದ್ರೆ ಸರ್ಟಿಫೈಡ್ ಫಿನಾನ್ಷಿಯಲ್ ಪ್ಲಾನರ್ಸ್ ಆಗಿ ಕೆಲಸ ಮಾಡಿರ್ತಾರೆ. ಅಂದರೆ ಮಾರ್ಕೆಟಲ್ಲಿ ಹೆಂಗೆ ದುಡ್ಡು ಹೂಡಿಕೆ ಮಾಡಬೇಕು ಅನ್ನೋದ್ರಲ್ಲಿ ಅವರು ಸಿದ್ಧಹಸ್ತರಾಗಿರ್ತಾರೆ. ಅಂಥವರು ನಿಮ್ಮ ಫಂಡನ್ನು ನಿರ್ವಹಣೆ ಮಾಡ್ತಾರೆ. ಇದೇ ಒಂದು ಮ್ಯೂಚುವಲ್ ಫಂಡ್. ಏನಿದು ಅಂಥೇಳಿ ನೀವು ಸಿಂಪಲ್ಲಾಗಿ ಕೇಳೋದಾದರೆ, ಈಗ ಉದಾಹರಣೆಗೆ ನಾನು ಯಾವುದೋ ಊರಿಗೆ ಹೋಗಬೇಕು. ಈಗ ನಾನು ಹುಬ್ಬಳ್ಳಿಗೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ. ಹುಬ್ಬಳ್ಳಿಗೆ ಹೋಗಲಿಕ್ಕೆ ನನಗೆ 2 ರೂಟ್ ಇದೆ. ಒಂದನೇದು, ನಾನೇ ನನ್ನ ಕಾರ್ ತೊಗೊಂಡು ಹುಬ್ಬಳ್ಳಿಗೆ ಡ್ರೈವ್ ಮಾಡ್ಕೊಂಡು ಹೋಗೋದು. ಎಲ್ಲಿ ಟೋಲ್ ಇದೆ, ಟೋಲ್ ಎಲ್ಲಿ ಪೇ ಮಾಡಬೇಕು ಅದನ್ನು ನಾನೇ ನೋಡ್ಕೋಬೇಕು. ಗಾಡಿ ಏರ್ ಸರಿ ಇದೆಯಾ, ಫ್ಯೂಯಲ್ ಇದೆಯಾ, ಮತ್ತು ಮುಂದೆ ಏನು ಹಂಪ್ಸ್ ಇದೆಯಾ, ಈ ಥರದ್ದು ಎಲ್ಲವನ್ನೂ ಗಮನಿಸ್ಕೊಂಡು ನಾನು ಹುಬ್ಬಳ್ಳಿಗೆ ಸುರಕ್ಷಿತವಾಗಿ ವಾಹನವನ್ನು ಚಾಲನೆ ಮಾಡ್ಕೊಂಡು ಹೋಗ್ಬೇಕು, ಕಾರ್ನ. ಇದು ಒಂದು ವೇ ಆಫ್ ರೀಚಿಂಗ್ ಹುಬ್ಬಳ್ಳಿ. ಇನ್ನೊಂದು ವೇ ಏನು, ನಾನು ಒಳ್ಳೆ ಕಾರ್ ಚಾಲಕನ ಹುಡ್ಕೋದು. ಕಾರ್ ಚಾಲಕನಿಗೆ ಎಲ್ಲ ಜವಾಬ್ದಾರಿ ನೀವು ಒಪ್ಸೋದು. ನೋಡಪ್ಪ, ಟೋಲ್ ಎಲ್ಲಿ ಬರುತ್ತೆ ಅಲ್ಲಿ ನೀನು ದುಡ್ಡು ಕೊಟ್ಕೋ, ಫ್ಯೂಯಲ್ ಖಾಲಿ ಆಯಿತಾ ನೀನು ತುಂಬಿಸ್ಕೋ, ಹಂಪ್ ಬಂದಾಗ ಜಾಗ್ರತೆಯಿಂದ ಓಡಿಸು, ನಿದ್ದೆ ಬಂತ ನಿಲ್ಲಿಸ್ಬಿಟ್ಟು ಟೀ ಕುಡಿ. ಈ ರೀತಿಯ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಬಿಟ್ಟು ಸುರಕ್ಷಿತವಾಗಿ ನನ್ನ ಹುಬ್ಳಿಗೆ ತಲುಪ್ಸಪ್ಪ ಅನ್ನೋದು ಇನ್ನೊಂದು ರೂಟು. ಆ 2ನೇ ರೂಟ್ ಇದೆಯಲ್ಲ, ಅಂದರೆ ನಂಗೆ ಡ್ರೈವ್ ಮಾಡೋಕ್ಕೆ ಇಷ್ಟ ಇಲ್ಲಪ್ಪ, ನನಗಿದ್ರ ಸವಾಸನೆ ಬೇಡ, ಯಾರೋ ಒಳ್ಳೆ ಡ್ರೈವರಿಗೆ ನಾನು ಕೊಟ್ಬಿಡ್ತೀನಿ, ನಾನು ಸೇಫಾಗಿ ಹುಬ್ಳಿಗೆ ಹೋಗಬೇಕು, ಅಷ್ಟೇ ಅನ್ನೋರು
ಆರಾಮಾಗಿ ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡ್ಕೋಬೋದು. ಅಂದರೆ ಷೇರು ಮಾರುಕಟ್ಟೆ ನನಗೆ ಅರ್ಥ ಆಗಲ್ಲ, ಷೇರು ಮಾರುಕಟ್ಟೆಗೆ ನಂಗೆ ಟೈಮ್ ಇಲ್ಲ, ನಾನಲ್ಲಿ ಹೂಡಿಕೆ ಮಾಡೋಕ್ಕಾಗಲ್ಲ, ನನಗೆ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳೋರು ಜೀರ್ಣಿಸ್ಕೋಬೋದು. ಆದರೆ ಆಗದೇ ಇಲ್ಲ ಅನ್ನೋ ಕೆಲವು ಮೈಂಡ್ಸೆಟ್ ಇರೋರು ಭಾಳ ಸರಳವಾಗಿ ಒಂದು ವೇಳೆ ಅಲ್ಲಿ ಹೂಡಿಕೆ ಮಾಡಿರೋರು ಕೂಡ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡ್ಬೋದು. ಮ್ಯೂಚುವಲ್ ಫಂಡ್ನ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಅಂದರೆ ಇದಕ್ಕೆ ನಿಮಗೆ ಹೆಚ್ಚು ಟೈಮ್ ಬೇಕಾಗಲ್ಲ. ಒಂದು ಒಳ್ಳೆ ಫಂಡನ್ನು ಆಯ್ಕೆ ಮಾಡಿ ಆ ಫಂಡ್ನಲ್ಲಿ ನಿರ್ದಿಷ್ಟವಾಗಿ ನಾವು ದುಡ್ಡನ್ನು ಹಾಕ್ತಾ ಹೋದರೆ ದುಡ್ಡು ಬೆಳೆಯುತ್ತೆ, ನಮಗಾಗಿ ದುಡಿಯುತ್ತೆ. ವೆರಿ ನೈಸ್. ಮ್ಯೂಚುವಲ್ ಫಂಡ್ ಅನ್ನೋದು ಭಾರತದಲ್ಲಿ ಎಷ್ಟರ ಮಟ್ಟಿಗೆ ವ್ಯಾಪಿಸಿಕೊಳ್ತಾ ಇದೆ, ಅಥವಾ ಈ ಸರ್ವಿಸ್ ಅನ್ನೋದು ಎಷ್ಟು ಜನರಿಗೆ ಯಾವ್ಯಾವ ರೀತಿಯಲ್ಲಿ ಸಿಗ್ತಾ ಇದೆ ಸರ್? ಈಗ ನಾನು ಹೂಡಿಕೆ ಮಾಡಬೇಕು ಅಂತಂದರೆ ನಂಗಿರೋ ಆಪ್ಷನ್ಸ್ ಮ್ಯೂಚುವಲ್ ಫಂಡ್ಗಳಲ್ಲಿ ಪ್ರಮುಖವಾಗಿ ನೀವು ನೋಡಿದ್ರೆ ಮ್ಯೂಚುವಲ್ ಫಂಡ್ ಅಂದ ತಕ್ಷಣ ನಿಮ್ಗೆ ಕನ್ಫ್ಯೂಸ್ ಆಗೋಷ್ಟು ಹೆಸರು ಬರ್ತವೆ. HDFC ಮ್ಯೂಚುವಲ್ ಫಂಡ್, SBI ಮ್ಯೂಚುವಲ್ ಫಂಡ್, ಪರಾಗ್ ಪರೀಕ್ ಮ್ಯೂಚುವಲ್ ಫಂಡ್, ಆಮೇಲೆ ಮಿರಾಯ್ ಅಸೆಟ್ ಮ್ಯೂಚುವಲ್ ಫಂಡ್, ಹೀಗೆ ಮೋತಿಲಾಲ್ ಓಸ್ವಾಲ್ ಫಂಡ್, ಹೀಗೆ ಒಂದು ಕ್ವಾಂಟ್ ಫಂಡ್, ನಿಮಗೆ ಲೆಕ್ಕ ಇಲ್ಲದೆ ಇರೋಷ್ಟು ಫಂಡ್ಗಳು ಬರ್ತವೆ. ಜನ ಹಾಗಾಗಿ ಸಹಜವಾಗಿಯೇ ಕನ್ಫ್ಯೂಸ್ ಆಗಿಬಿಡ್ತಾರೆ. ನಾವು ಏನಂತ ಹೇಳಿದ್ರೆ ಭಾರತದಲ್ಲಿ ಆ ವಿಚಾರಕ್ಕೆ ಆಮೇಲೆ ಬರೋಣ, ಎಷ್ಟು ರೀತಿಯ ಮ್ಯೂಚುವಲ್ ಫಂಡ್ ಇವೆ ಅನ್ನೋದ್ರ ಬಗ್ಗೆ ಆ ನಂತರ ಬರೋಣ. ಭಾರತದಲ್ಲಿ ಈವರೆಗೆ ಈ ಮ್ಯೂಚುವಲ್ ಫಂಡ್ಗೂ ಹೆಚ್ಚು ಜನ ಪ್ರವೇಶ ಮಾಡಿಲ್ಲ. ಒಟ್ಟಾರೆ ಮ್ಯೂಚುವಲ್ ಫಂಡ್ಗಳ ಫೋಲಿಯೋಗಳು ಅಂತ ನೋಡಿದ್ರೆ 2022 ಜುಲೈ ಅಂಕಿಅಂಶವನ್ನು ನಾವು ತೆಗೆದುಕೊಂಡು ನೋಡಿದ್ರೆ ಭಾರತದಲ್ಲಿ ಸುಮಾರು 14 ಕೋಟಿ ಮ್ಯೂಚುವಲ್ ಫಂಡ್ ಫೋಲಿಯೋಗಳಿವೆ. ಫೋಲಿಯೋಗಳು ಅಂದ್ರೇನು? ಈಗ ನಾನು ಶರತ್ 4 ಮ್ಯೂಚುವಲ್ ಫಂಡ್ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡಿದ್ದೇನೆ. ಸೊ ನನ್ನ ಹತ್ರ 4 ಫೋಲಿಯೋ ಇದೆ. ಅಂದರೆ ಹೂಡಿಕೆ ಮಾಡಿರೋದು ಒಬ್ಬನೇ ವ್ಯಕ್ತಿ. ಆ ರೀತಿ 14 ಕೋಟಿ ಫೋಲಿಯೋಗಳಿವೆ. ಅಂದರೆ ಐಡಿಯಲಿ ಒಂದು 3ರಿಂದ 4 ಕೋಟಿ ಜನ ನಮ್ಮ ದೇಶದಲ್ಲಿ ಮ್ಯೂಚುವಲ್ ಫಂಡಲ್ಲಿ ನೇರವಾಗಿ ಹೂಡಿಕೆ ಮಾಡಿರಬಹುದು ಅನ್ನೋ ಅಂದಾಜು ನಮಗೆ ಸಿಗುತ್ತೆ. 140 ಕೋಟಿಯಲ್ಲಿ 3-4 ಕೋಟಿಯಲ್ಲಿ ಅಂದರೆ ಇನ್ನೂ ನಮ್ಮಲ್ಲಿ ಹಣಕಾಸಿನ ಸಾಕ್ಷರತೆಯ ಕೊರತೆ ಇದೆ ಅನ್ನೋದನ್ನು ಇದು ಭಾಳ ಸೂಚ್ಯವಾಗಿ ಹೇಳ್ತಿದೆ. ಹಾಗಾಗಿ ಮ್ಯೂಚುವಲ್ ಫಂಡ್ ಹೂಡಿಕೆಗೆ ಬಹಳ ದೊಡ್ಡ ಅವಕಾಶ ಇದೆ. ಭಾರತದಲ್ಲಿ 44 ಮ್ಯೂಚುವಲ್ ಫಂಡ್ ಹೌಸ್ಗಳಿವೆ. ಅಂದರೆ ನಾನಾಗಲೇ ಹೇಳಿದ್ನಲ್ಲ, ನನ್ನಿಂದ ನಿಮ್ಮಿಂದ ದುಡ್ಡು ತಗೊಂಡು ಆ ಫಂಡನ್ನು ನಿರ್ವಹಣೆ ಮಾಡಿ ನಮಗೆ ಲಾಭ ತಂದುಕೊಡುವಂಥ ವ್ಯವಸ್ಥೆ ಇದೆಯಲ್ಲ, ಆ ರೀತಿಯ 44 ಮ್ಯೂಚುವಲ್ ಫಂಡ್ ಹೌಸ್ಗಳಿವೆ. ಆ ರೀತಿಯ 44 ಮ್ಯೂಚುವಲ್ ಫಂಡ್ ಹೌಸ್ಗಳೇನಿವೆ ಅವು ಈ ಫಂಡನ್ನು ಮ್ಯಾನೇಜ್ ಮಾಡಿ ನಮಗೆ ಲಾಭವನ್ನು ತಂದುಕೊಡ್ತವೆ, ಅದಕ್ಕೆ ಕಮಿಷನ್ ತಗೊಳ್ತವೆ. ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ವೆರಿ ನೈಸ್. ಬಹುಶಃ ಆ ಬ್ಯೂಟಿಫುಲ್ ಎಕ್ಸಾಂಪಲ್ನಿಂದಾನೇ ಜನರಿಗೆ ಅರ್ಥ ಆಗಿರುತ್ತೆ. ಆದ್ರೂ ಒಂದು ಪ್ರಶ್ನೆ ಕಾಡೋದು, ಮ್ಯೂಚುವಲ್ ಫಂಡ್ಸ್ ಸೇಫಾ ಅಂತ, ಅದ್ರ ಬಗ್ಗೆ ಹೇಳಿ. ನೋಡಿ, ಈ ಮ್ಯೂಚುವಲ್ ಫಂಡನ್ನು ಯಾರು ನಿರ್ವಹಣೆ ಮಾಡ್ತಾರೆ ಅಂತ ನಾವು ತಿಳ್ಕೊಬೇಕು. ಮ್ಯೂಚುವಲ್ ಫಂಡ್ ಸೇಫಾ ಅಂತ ಕೇಳೋಕೆ ಮುಂಚೆ ಯಾರು ನಿರ್ವಹಣೆ ಮಾಡ್ತಾರೆ? ಸ್ಟಾಕ್ ಮಾರ್ಕೆಟನ್ನು ನಿರ್ವಹಣೆ ಮಾಡೋರು ಯಾರು? ಸೆಬಿ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಅಂದರೆ ಷೇರುಪೇಟೆ ನಿಯಂತ್ರಣ ಮಂಡಳಿ ಏನಿದೆ ಅದೇ ನಮ್ಮ ಮ್ಯೂಚುವಲ್ ಫಂಡನ್ನು ಕೂಡ ನಿರ್ವಹಣೆ ಮಾಡುವಂಥದ್ದು, ಅದೇ ಅದಕ್ಕೆ ರೆಗ್ಯುಲೇಟರಿ ಬಾಡಿ. ಹಾಗಾಗಿ ಇಲ್ಲಿ ಈ ಚಿಟ್ ಫಂಡಲ್ಲಿ ಮೋಸ ಆಗುತ್ತಲ್ಲ, ಹಂಗೆ ಮೋಸ ಆಗ್ಬಿಡುತ್ತಾ? ಈ ಚೀಟಿ ವ್ಯವಹಾರ ಮಾಡ್ತೀವಲ್ಲ ಮನೇಲಿ, ಹಂಗೆ ಮೋಸ ಆಗ್ಬಿಡುತ್ತೆ ಅಂದರೆ ಖಂಡಿತ ಆಗಲ್ಲ. ಇದೊಂದು ವ್ಯವಸ್ಥಿತ ಯೋಜನೆ, ಕಾನೂನುಬದ್ಧ ಯೋಜನೆ. ಹಾಗಾಗಿ ಹೂಡಿಕೆ ಮಾಡೋ ಮುಂಚೆ ನೀವು ಇದು ಸೇಫಾ ಅಂತ ಯೋಚನೆ ಮಾಡೋ ಅಗತ್ಯ ಇಲ್ಲ, ಆದರೆ ರಿಸ್ಕ್ ಇದೆ ಅನ್ನೋದನ್ನು ತಿಳ್ಕೋಬೇಕು. ಕ್ಯಾಲ್ಕುಲೇಟೆಡ್ ರಿಸ್ಕ್ ಇದೆ. ಇದು ಖಂಡಿತವಾಗಿ ಹೂಡಿಕೆಗೆ ಒಂದು ಸೇಫ್ ಆಪ್ಷನ್. ಮ್ಯೂಚುವಲ್ ಫಂಡ್ ಹೂಡಿಕೆ ಅಂತ ನಾವು ನೋಡಿಕೊಂಡಾಗ ಬೇರೆ ಬೇರೆ ಥರದ ಹೂಡಿಕೆಗಳ ಬಗ್ಗೆ ಜನ ಹೆಚ್ಚಾಗಿ ಯೋಚನೆ ಮಾಡಿಲ್ವಾ, ಅದನ್ನು ಒಪ್ಕೊಂಡಿಲ್ವಾ ಅನ್ನೋ ಕ್ವೆಶನ್ ಕಾಡುತ್ತೆ. ಸೊ ಎಕ್ಸಾಂಪಲ್ ಮುಖೇನ ನಾವು ಹೇಳ್ಬೋದಾ ಮ್ಯೂಚುವಲ್ ಫಂಡ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ, ಅಥವಾ ಎಷ್ಟು ರಿಟರ್ನ್ಸನ್ನು ನಾವು ನೋಡೋದಕ್ಕೆ ಸಾಧ್ಯ ಅಂತ? ಈಗ ನೋಡಿ, ಪ್ರತಿ ತಿಂಗಳು ನಾನು ಅಭಿಷೇಕ್, ನನ್ನ ಹತ್ರ ತುಂಬ ದುಡ್ಡಿಲ್ರಿ, ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡೋಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಬೇಕು, ನಮ್ಮ ಹತ್ರ ಎಲ್ಲಿ ದುಡ್ಡಿದೆ ಅನ್ನೋದು ಸಾಮಾನ್ಯ ಜನರು ಹೇಳೋ ಪ್ರಶ್ನೆ. ನಾವೇನು ತಿಳ್ಕೊಬೇಕು ಅಂದರೆ ಮ್ಯೂಚುವಲ್ ಫಂಡಲ್ಲಿ ಬರೀ 500 ರೂಪಾಯಿಂದನೂ ಹಾಕ್ಬೋದು, 100 ರೂಪಾಯಿಂದನೂ ಹಾಕ್ಬೋದು. ಈಗ ಬರೀ 500 ರೂಪಾಯಿನ ನಾನು 20 ವರ್ಷಗಳ ಕಾಲ ಹಾಕ್ಕೊಂಡು ಹೋದರೆ ಪ್ರತಿ ತಿಂಗಳು ನನಗೆ 12% ರಿಟರ್ನ್ ಸಿಕ್ಕಿದ್ರೆ 20 ವರ್ಷದ ನಂತರ ನನಗೆ 5 ಲಕ್ಷ ರೂಪಾಯಿ ದುಡ್ಡಿರುತ್ತೆ. ಅಂದರೆ ನಾನೊಂದು ಸಣ್ಣ ಎಕ್ಸಾಂಪಲ್ ಕೊಟ್ಟಿತ್ತು. 5 ಲಕ್ಷ ರೂಪಾಯಿ ಭಾಳ ದೊಡ್ಡ ಮೊತ್ತ ಇಲ್ಲದೆ ಇರ್ಬೋದು, ಆದರೆ 500 ರೂಪಾಯಿನ ಕೂಡ ಹಾಕಿ 5 ಲಕ್ಷ ಮಾಡೋದ್ರಲ್ಲಿ ದೊಡ್ಡತನ ಇದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಇಲ್ಲಪ್ಪ ನಾನು 500 ರೂಪಾಯಿ ಅಲ್ಲ, ನಾನು 10,000 ರೂಪಾಯಿ ಹಾಕ್ತೀನಿ ಅಂತ ಯಾರೋ ಕೇಳ್ಬೋದು. 10,000 ರೂಪಾಯಿನ ಮುಂದಿನ 20 ವರ್ಷಗಳ ಕಾಲ ಹಾಕಿ ಬರೀ 13% ಆ್ಯನ್ಯುವಲ್ ರಿಟರ್ನ್ಸ್ ಪಡ್ಕೊಂಡ್ರೂ ಕೂಡ ಆ ವ್ಯಕ್ತಿ ಹತ್ರ 1,14,55,191 ರೂಪಾಯಿ ಇರುತ್ತೆ. ದಿಸ್ ಇಸ್ ಪವರ್ ಆಫ್ ಮ್ಯೂಚುವಲ್ ಫಂಡ್. ಮತ್ತು ನಾವು ಇಲ್ಲಿ ಯಾಕೆ ಮ್ಯೂಚುವಲ್ ಫಂಡನ್ನು ನಾವು ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ, ಮ್ಯೂಚುವಲ್ ಫಂಡ್ಗೆ ನಮ್ಮ ದುಡ್ಡನ್ನು ದುಡಿಸೋ ತಾಕತ್ತಿದೆ, ಅದನ್ನು ಬೆಳೆಸೋ ತಾಕತ್ತಿದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು.
ಯಾಕೆ ನಾವು ಮ್ಯೂಚುವಲ್ ಫಂಡ್ ಅನ್ನು ಆಯ್ಕೆ ಮಾಡ್ಕೊಳ್ಬೇಕು ಸರ್? ವೆರೈಟಿ ಆಫ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇದೆ, ಯಾಕೆ ಮ್ಯೂಚುವಲ್ ಫಂಡ್? ಈಗ ನೋಡಿ, ನೀವು ಯಾರನ್ನೇ ಕೇಳಿ ಅಭಿಷೇಕ್, ಇನ್ವೆಸ್ಟ್ಮೆಂಟ್ ಮಾಡಿದ್ಯಪ್ಪ ಅಂದರೆ, ಹ್ಞೂ ಸರ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಏನು ಮಾಡಿದ್ದೀವಿ? ಇನ್ಶೂರೆನ್ಸ್ ತೊಗೊಂಡಿದ್ದೀನಿ ಸರ್. ಇನ್ಶೂರೆನ್ಸ್ ಯಾರಪ್ಪ ಹೇಳಿದ್ದು ಇನ್ವೆಸ್ಟ್ಮೆಂಟ್ ಅಂತ? ಇನ್ಶೂರೆನ್ಸ್ ಇಸ್ ನಾಟ್ ಇನ್ವೆಸ್ಟ್ಮೆಂಟ್. ಓಕೆ. ಈಗ ನೀವು ವೆಹಿಕಲ್ಗೆ ಇನ್ಶೂರೆನ್ಸ್ ತೊಗೋತೀರಿ, ವೆಹಿಕಲ್ಗೆ ಏನೋ ಡ್ಯಾಮೇಜ್ ಆಗುತ್ತೆ, ಡ್ಯಾಮೇಜ್ ಆದಾಗ ಅವ್ನು ಇನ್ಶೂರೆನ್ಸ್ ಕ್ಲೇಮ್ ಕೊಡ್ತಾನೆ. ಬಾಡಿಗೆ ಹೆಂಗೆ ಆ ರೀತಿ ಇನ್ಶೂರೆನ್ಸ್ ತೊಗೊಂಡಾಗ ಅದು ಇನ್ವೆಸ್ಟ್ಮೆಂಟ್ ಆಗುತ್ತೆ? ಆಗಲ್ಲ ತಾನೆ. ಓಕೆ. ಸೊ ಇನ್ಶೂರೆನ್ಸ್ ಇಸ್ ನಾಟ್ ಇನ್ವೆಸ್ಟ್ಮೆಂಟ್. ಇನ್ನೊಂದು ಸಾಧಾರಣವಾಗಿ ಬರೋ, ನಾನು PPF ಅಲ್ಲಿ ಹಾಕ್ಬಿಟ್ಟಿದ್ದೀನಿ ಸರ್, ನನ್ನ ಹತ್ರ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಇದೆ, FD ಮಾಡಿಬಿಟ್ಟಿದ್ದೀನಿ. ಇದು ಬಹಳ ದೊಡ್ಡ ಜೋಕು. FD ಮಾಡಿದ್ದೀನಿ ಅನ್ನೋದಿದೆಯಲ್ಲ, ಬಹುಶಃ 2022ನೇ ಇಸ್ವಿಯಲ್ಲಿ ನಾವು ಯೋಚನೆ ಮಾಡಿದ್ರೆ FD ಇಸ್ ನೋ ಮೋರ್ ಅ ಇನ್ವೆಸ್ಟ್ಮೆಂಟ್ ಆಪ್ಷನ್. FDಲಿ ನಾವು ದುಡ್ಡು ಇಡ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಹಣನ ನಾವು ತುಕ್ಕು ಹಿಡಿಯೋಕ್ಕೆ ಬಿಡ್ತಿದ್ದೀವಿ ಅಂತ ಅರ್ಥ. FD ವಿಚಾರಕ್ಕೆ ಬರ್ತೀನಿ. ಅದಕ್ಕೆ ಮುಂಚೆ PPF ಇಂಟ್ರೆಸ್ಟ್ ರೇಟ್ ಎಷ್ಟು? 7.1%. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ದು ಹೆಚ್ಚು ಕಡಿಮೆ ಅಷ್ಟೇ, 6.9 ಎಷ್ಟೋ ಇದೆ. ಇನ್ನು FD ರೇಟ್ ಎಷ್ಟು? 6%, 6.5%. ಇನ್ಫ್ಲೇಷನ್ ರೇಟ್ ಎಷ್ಟು ಅಂದರೆ ಹಣದುಬ್ಬರ ಎಷ್ಟು ಬೆಳೀತಿದೆ? 5.5% 6%. ಯಾವ ಕರ್ಮಕ್ಕಪ್ಪ ಹೂಡಿಕೆ ಮಾಡೋದು ನಾವು? PPF ಅಲ್ಲಿ ಅಥವಾ FDಯಲ್ಲಿ? ಇಟ್ಸ್ ನೋ ಮೋರ್ ಅ ಇನ್ವೆಸ್ಟ್ಮೆಂಟ್. ಸೊ FDಯಲ್ಲಿ ಹೂಡಿಕೆ ಮಾಡಿ ನಾನು ದುಡ್ಡನ್ನು ಬೆಳೆಸ್ತೀನಿ ಅಂದರೆ ನಾವು ಮಾಡ್ಕೊಳ್ತಿರೋ ಬಹಳ ದೊಡ್ಡ ಮೂರ್ಖತನ ಅದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಅದನ್ನು ನೋಡಿ. FD ಆ್ಯಂಡ್ ಮ್ಯೂಚುವಲ್ ಫಂಡ್ ಕಂಪ್ಯಾರಿಸನ್ ನೋಡಿ. ಹೂಡಿಕೆ ಉತ್ಪನ್ನ ಯಾವುದು ಅಂತ ನಾನು ಹೇಳ್ತೀನಿ. FD ನಮ್ಮ ಹೂಡಿಕೆ ಉತ್ಪನ್ನ ಆದರೆ ನಮ್ಮ ನಿರೀಕ್ಷಿತ ಲಾಭಾಂಶ 6% ಅಂತ ನಾವು ಇಟ್ಕೊಂಡ್ರೆ, ನಾನು ಇವತ್ತು 1 ಲಕ್ಷ ರೂಪಾಯಿ ಹಾಕಿ ಮುಂದಿನ 10 ವರ್ಷ ಹೂಡಿಕೆನ ಹಾಗೇ ಬಿಟ್ಟರೆ ನಾನು 1 ಲಕ್ಷ ರೂಪಾಯಿ ಮುಂದಿನ 10 ವರ್ಷದ ನಂತರ 1,81,000 ರೂಪಾಯಿ ಆಗಿರುತ್ತೆ ಅಷ್ಟೇ. ಓಕೆ. ಐಡಿಯಲಿ 1,81,000 ರೂಪಾಯಿ ಅಂದರೆ ಅಷ್ಟು ಹಣದುಬ್ಬರ ಬೆಳೆದ್ಬಿಟ್ಟಿರುತ್ತೆ. ಇವತ್ತು 100 ರೂಪಾಯಿದ ವಸ್ತು ನಾಳೆ 180 ರೂಪಾಯಿ, ನಾಳೆ ಅಂದರೆ 10 ವರ್ಷದ ನಂತರ 180 ರೂಪಾಯಿ ಆಗ್ಬಿಟ್ಟಿರುತ್ತೆ. ಸೊ ಐಡಿಯಲಿ ನಿಮ್ಮ ದುಡ್ಡು ಬೆಳೆದೇ ಇರಲ್ಲ. ಆದರೆ ಅದೇ 1 ಲಕ್ಷ ರೂಪಾಯಿನ ನಾನು ಮ್ಯೂಚುವಲ್ ಫಂಡಲ್ಲಿ ಹಾಕಿದರೆ ನನಗೆ 15% ರಿಟರ್ನ್ ಸಿಗಬಹುದು ಅನ್ನೋ ಅಂದಾಜಿನಲ್ಲಿ ಹಾಕಿದರೆ ನನ್ನ 1 ಲಕ್ಷ ರೂಪಾಯಿ 4,04,000 ರೂಪಾಯಿ ಆಗಿರುತ್ತೆ. 1,81,000 ಆಗೋದಿಲ್ಲಿ, 1,04,04,000 ಆಗೋದು ಇಲ್ಲಿ. ಅಂದರೆ ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಮ್ಯೂಚುವಲ್ ಫಂಡ್ ಇಸ್ ಆಲ್ವೇಸ್ ಅ ಬೆಟರ್ ವೇ ಆಫ್ ಇನ್ವೆಸ್ಟಿಂಗ್ ಆ್ಯಂಡ್ ಗ್ರೋಯಿಂಗ್ ಯುವರ್ ಮನಿ. ನಿಮ್ಮ ದುಡ್ಡನ್ನು ಬೆಳೆಸಲಿಕ್ಕೆ, ನಿಮ್ಮ ದುಡ್ಡನ್ನು ದ್ವಿಗುಣ ಮಾಡಲಿಕ್ಕೆ ಮ್ಯೂಚುವಲ್ ಫಂಡ್ ಬಹಳ ಒಳ್ಳೆಯ ಆಯ್ಕೆ ಅನ್ನೋದನ್ನು ಈ ಉದಾಹರಣೆ ಸಮೇತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇದು ನಾನು ಹೇಳಿದ್ದು ಬಹಳ ಸಣ್ಣ ಉದಾಹರಣೆ. ಸ್ವಲ್ಪ ದೊಡ್ಡ ಮೊತ್ತ ತಗೊಳ್ಳೋಣ. ಇದೇ FDನಲ್ಲಿ 6% ರಿಟರ್ನ್ ಸಿಗುತ್ತೆ. FD ಇಟ್ಟರೆ ನನಗೆ ಮುಂದಿನ 10 ವರ್ಷ ನಾನು 10 ಲಕ್ಷ ರೂಪಾಯಿನ ನಾನು ಫಿಕ್ಸೆಡ್ ಇಡ್ತೀನಿ ಅಂತ ಹೇಳಿದ್ರೆ 10 ವರ್ಷ ಆದಮೇಲೆ ನನಗೆ ಸಿಗೋ ಮೊತ್ತ ಎಷ್ಟು ಗೊತ್ತಾ ಅಭಿಷೇಕ್? 18,14,000 ರೂಪಾಯಿ. ಆದರೆ ನಾನು ಅದೇ ದುಡ್ಡನ್ನು, ಅದೇ 10 ಲಕ್ಷ ರೂಪಾಯಿನ ಮ್ಯೂಚುವಲ್ ಫಂಡಲ್ಲಿಟ್ಟು ನನಗೆ 15% ರಿಟರ್ನ್ ಸಿಗುತ್ತೆ ಅಂತ ಭಾವಿಸ್ಕೊಂಡು 10 ಲಕ್ಷನ ಹಾಕಿದರೆ ಅದೇ 10 ಲಕ್ಷ ರೂಪಾಯಿ 40,45,000 ರೂಪಾಯಿ ಆಗುತ್ತೆ. ಯಾವುದು ಬೆಟರು? ಆದರೆ ಒಂದೇನು ನೆನ್ಪಿಟ್ಕೋಬೇಕು ಅಂದರೆ, FDಯಲ್ಲಿ ಗ್ಯಾರಂಟೀಡ್ ರಿಟರ್ನ್ಸ್ ಇದೆ, ಮ್ಯೂಚುವಲ್ ಫಂಡಲ್ಲಿ ರಿಸ್ಕ್ ಇದೆ, ಒಂದು ಹಂತದ ರಿಸ್ಕ್ ಇದೆ. ಹಂಗಂತ ರಿಸ್ಕ್ ಇದೆ ಅಂದ ತಕ್ಷಣ ಇಲ್ಲಿ ಏನು ಎಲ್ಲ ದುಡ್ಡು ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಡ್ತಾರೆ ಅಂತೇನಿಲ್ಲ. ದಿಸ್ ಇಸ್ ಅ ಕಂಟ್ರೋಲ್ಡ್ ಸಿಸ್ಟಮ್, ಒಂದು ವೈಜ್ಞಾನಿಕ ವ್ಯವಸ್ಥೆ. ಮ್ಯೂಚುವಲ್ ಫಂಡನ್ನ ಸೆಬಿ ನಿರ್ವಹಣೆ ಮಾಡೋದ್ರಿಂದ ಇಲ್ಲಿ ಯಾರೋ ದುಡ್ಡು ತಿನ್ಕೊಂಡು ಓಡಿ ಹೋಗುವಂಥ ಸಂದರ್ಭ ಬರಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಸೊ ದುಡ್ಡನ್ನು ದುಡ್ಸೋಕೆ, ಬೆಳೆಸೋಕೆ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಇಸ್ ಮ್ಯೂಚುವಲ್ ಫಂಡ್. ಮೇ ಬಿ ಒಂದು ಡಿಸ್ಕ್ಲೇಮರ್ ಕೊಡೋದಾದ್ರೆ ಜನರಿಗೆ, ಕಲಿಕೆ ಇಲ್ಲದೆ ಗಳಿಕೆ ಸಾಧ್ಯ ಇಲ್ಲ ಅಂತ ಸ್ಟಾಕ್ ಮಾರ್ಕೆಟ್ನಲ್ಲಿ ಏನು ಹೇಳಿದ್ವಿ, ವಿತ್ ಸರ್ಟನ್ ಕಂಡೀಷನ್ಸ್ ಇಲ್ಲೂ ಇರುತ್ತೆ. ಜಾಸ್ತಿ ಕಲಿಬೇಕು ಅಂತಿಲ್ಲ. ಇಲ್ಲಿ ಸ್ಟಾಕ್ ಮಾರ್ಕೆಟ್ಗೂ ಇದಕ್ಕೂ ಇರೋ ವ್ಯತ್ಯಾಸ ಏನು ಅಂದರೆ ಅಭಿಷೇಕ್, ಸ್ಟಾಕ್ ಮಾರ್ಕೆಟಲ್ಲಿ ನಾನು ಕಲ್ತ್ಕೊಳ್ಳೇಬೇಕು, ನಾನು ಪ್ರತಿಯೊಂದು ಇಂಡಿವಿಜುವಲ್ ಸ್ಟಾಕನ್ನು ಮಾನಿಟರ್ ಮಾಡಬೇಕು. ಇಲ್ಲಿ ತುಂಬ ಕಲಿಯೋ ಅಗತ್ಯ ಇಲ್ಲ. ಒಳ್ಳೆಯವನು ಯಾರು ಅಂತ ತಿಳ್ಕೊಂಡು ಆ ಒಳ್ಳೆಯವನ್ನ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು, ನಾವು ಒಳ್ಳೆಯವರಾಗ್ಬಿಡ್ತೀವಿ. ವೆರಿ ನೈಸ್. ಸೊ ನೆಕ್ಸ್ಟ್ ಬರೋಣ. ಇನ್ನು ವಿ ಹ್ಯಾವ್ ಲಾಟ್ ಆಫ್ ಅದರ್ ಥಿಂಗ್ಸ್ ಟು ಶೇರ್. ಲೆಟ್ ಅಸ್ ಸೆಗ್ಮೆಂಟೈಸ್ ಇಟ್ ಬೆಟರ್.
ಮ್ಯೂಚುವಲ್ ಫಂಡ್ಸ್ನ ಇತರೆ ಲಾಭಗಳ ಬಗ್ಗೆ ನೀವು ಹೇಳ್ಬೋದಾ ಸರ್? ಅಂದರೆ ಅದರ ಓವರ್ ಆಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನೋಡಿದರೆ ಬೇರೆ ಇನ್ನೇನೇನು ಪ್ರಾಫಿಟಬಲ್ ಅಂಶಗಳನ್ನು ಜನ ನೋಡಬಹುದಿಲ್ಲಿ? ನಾನೇನು ಹೇಳಿದೆ, ಈ ಟ್ರೆಡಿಷ್ನಲ್ ಇನ್ವೆಸ್ಟ್ಮೆಂಟ್ ಅಂದರೆ ಸಾಂಪ್ರದಾಯಿಕ ಹೂಡಿಕೆಗಳಿಗಿಂತ ಹೆಚ್ಚು ಲಾಭ ಕೊಡೋ ತಾಕತ್ತು ಮ್ಯೂಚುವಲ್ ಫಂಡ್ಗಿದೆ ಅನ್ನೋದನ್ನು ನಾವು ಈಗ ಉದಾಹರಣೆ ಸಮೇತ FDI ಎಕ್ಸಾಂಪಲನ್ನು ಕೊಟ್ಟು ಹೇಳಿದ್ವಿ. ನೆಕ್ಸ್ಟ್ ಏನು ಅಡ್ವಾಂಟೇಜು ಅಂತ ಹೇಳಿದ್ರೆ ಹೂಡಿಕೆ ವೈವಿಧ್ಯತೆ. ಹೇಗೆ ಅದು ಅಂತ ಹೇಳಿ ನೀವು ಕೇಳ್ಬೋದು. ಈಗ ನನ್ನ ಹತ್ರ 1,000 ರೂಪಾಯಿ ಇರುತ್ತೆ, ನಾನು ಇನ್ಫೋಸಿಸ್ದು ಒಂದು ಶೇರ್ ತೊಗೊಂಡೆ, 1,000 ರೂಪಾಯಿ ಕೊಟ್ಟು, ಎಕ್ಸಾಂಪಲ್, ಇನ್ಫೋಸಿಸ್ ಶೇರ್ದ ಪ್ರೈಸ್ ಬೇರೆನೇ ಇದೆ, 1,000 ರೂಪಾಯಿ ಕೊಟ್ಟು ನಾನು ಇನ್ಫೋಸಿಸ್ ಶೇರ್ ತೊಗೊಂಡೆ ಅಂತ ಇಟ್ಕೊಡೆ. ಇನ್ಫೋಸಿಸ್ ಶೇರ್ ಮಾತ್ರ ನನ್ನ ಬಳಿ ಇರುತ್ತೆ. ಆದರೆ ಅದೇ 1,000 ರೂಪಾಯಿನ ನಾನು ಮ್ಯೂಚುವಲ್ ಫಂಡ್ಗೆ ಹಾಕಿದರೆ ಅವನು ಆ 1,000 ರೂಪಾಯಿನ 10 ಕಂಪ್ನಿ ಮೇಲೆ ಹಾಕ್ತಾನೆ. ಉದಾಹರಣೆಗೆ ಎಕ್ಸಾಂಪಲ್ ಇದು, HDFC ಮೇಲೆ 100 ರೂಪಾಯಿ, ಇನ್ನೊಂದು 100 ರೂಪಾಯಿ ಇದ್ರ ಮೇಲೆ ಯಾವುದೋ ಎಂಡೂರೆನ್ಸ್ ಟೆಕ್ನಾಲಜೀಸ್ ಮೇಲೆ, ಇನ್ನೊಂದು 100 ರೂಪಾಯಿ JK ಟೈರ್ ಮೇಲೆ, ಇನ್ನೊಂದು 100 ರೂಪಾಯಿ ವಿಪ್ರೋ ಮೇಲೆ. ಹೀಗೆ ನಾನು 1,000 ರೂಪಾಯಿನ ಒಂದು 5 ಕಂಪ್ನಿ 10 ಕಂಪ್ನಿಲಿ ಮ್ಯೂಚುವಲ್ ಫಂಡ್ ಅವರು ಹೂಡಿಕೆ ಮಾಡ್ಬೋದು. ಇನ್ನೂ ಜಾಸ್ತಿ ಕಂಪ್ನಿ ಇರುತ್ತೆ, ನಾನು ಉದಾಹರಣೆಗೆ ಹೇಳ್ತಿದ್ದೀನಿ. ಆದರೆ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ಬೇಕಾದ್ರೆ ಒಂದೇ ಕಂಪ್ನಿಲಿ ಹೂಡಿಕೆ ಮಾಡ್ತೀನಿ. ಸೊ ರಿಸ್ಕ್ ಇಸ್ ಮೋರ್. ಆಮೇಲೆ ಹೂಡಿಕೆ ವೈವಿಧ್ಯತೆ ಹೇಗೆ ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ನಲ್ಲಿ ಇನ್ನೊಂದು ಆ್ಯಂಗಲಲ್ಲಿ ನಾವು ಯೋಚನೆ ಮಾಡಬೇಕು ಅಭಿಷೇಕ್. ನನಗೆ ಇನ್ನೊಂದು 15 ದಿನಕ್ಕೆ ನಂಗೆ ಹೂಡಿಕೆ ಬೇಕಾ, ನಾನು ಹೂಡಿಕೆ ಮಾಡಿದ ದುಡ್ಡು ವಾಪಸ್ ಬೇಕಾ, ಅದಕ್ಕೂ ಮ್ಯೂಚುವಲ್ ಫಂಡಲ್ಲಿ ಆಪ್ಷನ್ ಇದೆ. ನನಗೆ 15 ವರ್ಷ ಆದಮೇಲೆ ನಾನು ಹೂಡಿಕೆ ಮಾಡಿದ ದುಡ್ಡು ವಾಪಸ್ ಬೇಕಾ, ಅದಕ್ಕೂ ಮ್ಯೂಚುವಲ್ ಫಂಡಲ್ಲಿ ಆಪ್ಷನ್ ಇದೆ. 6 ತಿಂಗಳಾದಮೇಲೆ ನನಗೆ ದುಡ್ಡು ವಾಪಸ್ ಬೇಕಾ, ಅದಕ್ಕೂ ಮ್ಯೂಚುವಲ್ ಫಂಡ್ ಆಪ್ಷನ್ ಇದೆ. ಮ್ಯೂಚುವಲ್ ಫಂಡಲ್ಲಿ ನನಗೆ ಬೇಕಾದ ರೀತಿಯಲ್ಲಿ ಹೂಡಿಕೆ ರೀತಿ ರಿವಾಜುಗಳನ್ನು ಮಾಡ್ಕೊಳ್ಳಿಕ್ಕೆ ಬಹಳ ದೊಡ್ಡ ಅವಕಾಶ ಇದೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಇಸ್ ಡೈವರ್ಸಿಫೈಡ್. ಹೂಡಿಕೆಯಲ್ಲಿ ವೈವಿಧ್ಯತೆ ಇದೆ. ವೈವಿಧ್ಯತೆ ಜಾಸ್ತಿ ಆದಂಗೆ, ಈಗ ನಾನು ಹೇಳಿದ್ನಲ್ಲ, 1,000 ರೂಪಾಯಿನ ಒಂದು ಕಂಪ್ನಿ ಮೇಲೆ ಹಾಕಿದಾಗ ರಿಸ್ಕ್ ಜಾಸ್ತಿ, 1,000 ರೂಪಾಯಿನ 10 ಕಂಪ್ನಿ ಮೇಲೆ ಹಾಕಿದಾಗ ರಿಸ್ಕ್ ಕಡಿಮೆ. ಈ ಅವಕಾಶ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಇರ್ತದೆ. ಸೊ ಈ ಹೂಡಿಕೆ ವೈವಿಧ್ಯತೆ. ಇನ್ನೊಂದು ಶಿಸ್ತುಬದ್ಧ ಹೂಡಿಕೆ. ಏನು ಶಿಸ್ತುಬದ್ಧ ಹೂಡಿಕೆ? ನಾವೇನು ಮಾಡ್ತೀವಿ, FD ಇಟ್ಟಾಗ ಯಾವಾಗಲೂ ನನ್ನ ಹತ್ರ ದುಡ್ಡು ಇದ್ದಾಗ FD ಇಟ್ಟರಾಯಿತು ಅಂತೇಳಿ ಯೋಚನೆ ಮಾಡ್ತೀವಿ. ಅಥವಾ ಇನ್ಯಾವುದೋ ಹೂಡಿಕೆ ಮಾಡಬೇಕು ಅಂದರೆ ಬಿಡು ಯಾವಾಗಲೂ ಮಾಡಿದ್ರಾಯ್ತು ಅಂತ. ಈ ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ, SIP ರೂಟ್ನಲ್ಲಿ ಹೋಗಿ, ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತೇಳಿ ನಾವು ಕರಿತೀವಿ. ಅದ್ರ ಬಗ್ಗೆ ಫರ್ದರ್ ಮಾತಾಡೋಣ. ನಾವು ಪ್ರತಿ ತಿಂಗಳು 5,000 ರೂಪಾಯಿ ಹಾಕ್ತಾ ಹೋಗ್ತೀನಿ ಅಂದರೆ ನಾನು ಪ್ರತಿ ತಿಂಗಳು 5,000 ರೂಪಾಯಿ ಹಾಕ್ತಾ ಹೋಗ್ತೀನಿ. ಇದು ಕ್ರಮಬದ್ಧವಾಗಿ ನಾನು ಪ್ರತಿ ತಿಂಗಳು 5,000 ಹೂಡಿಕೆ ಮಾಡೋದ್ರಿಂದ ಏನಾಗುತ್ತೆ, ಮಾರ್ಕೆಟ್ ಒಂದು ಸತಿ ಮೇಲೆ ಹೋಗಿರುತ್ತೆ, ಅದರ ಅಡ್ವಾಂಟೇಜು ನಂಗೆ ಸಿಗುತ್ತೆ. ಮಾರ್ಕೆಟ್ ಒಂದು ಸತಿ ಕೆಳಗೆ ಬಂದಿರುತ್ತೆ, ಕೆಳಗೆ ಬಂದಿದ್ದಾಗ ಹೇಗೆ ಅಡ್ವಾಂಟೇಜು ಅಂತ ಹೇಳ್ಬೋದು. ನಿಮಗೆ ಒಳ್ಳೆಯ ಶೇರ್ಗಳು ಕಡಿಮೆ ಬೆಲೆಗೆ ಸಿಗುತ್ತಲ್ಲ, ಅದು ಅಡ್ವಾಂಟೇಜು. ಸೊ ಈ ರೀತಿ ಈ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಾಗಲೂ ಕೂಡ ಅಡ್ವಾಂಟೇಜ್ ಆಗುತ್ತೆ. ಹಾಗಾಗಿ ಕ್ರಮಬದ್ಧವಾಗಿ ಶಿಸ್ತುಬದ್ಧ ಹೂಡಿಕೆಯಿಂದ ಬಹಳ ದೊಡ್ಡ ಅಡ್ವಾಂಟೇಜ್ ಇದೆ. ನಾವು ಈಗಾಗಲೇ ಹೇಳಿದ್ವಿ, ಹೂಡಿಕೆ ಸುರಕ್ಷತೆ ಇದೆ. ಸೆಬಿ ಅದನ್ನು ಮಾನಿಟರ್ ಮಾಡುತ್ತೆ. ಮತ್ತು ನಗದೀಕರಣ ಸುಲಭ. ನಾವು ತುಂಬ ಜನ ಏನು ಮಾಡ್ತೀವಿ, ನಾನು ಯಾಕೆ ಇನ್ವೆಸ್ಟ್ ಮಾಡಿಲ್ಲ ಅಂದರೆ, ಅಯ್ಯೋ ನಂಗೆ ಯಾವಾಗಾದ್ರು ದುಡ್ಡು ಬೇಕಾದರೆ ಯಾರು ಕೊಡ್ತಾರೆ ಮರ್ಯ, ಸಾಲ ಬಿಡಬೇಕಾಗುತ್ತೆ, ಅದಕ್ಕೆ ಬೇಡ, ನನ್ನ ಹತ್ರ ಇರೋ ದುಡ್ಡನ್ನು ನಾನು ಸುಮ್ಮನೆ ಸೇಫಾಗಿ FDಲಿ ಇಟ್ಕೊಂಡಿರ್ತೀನಿ ಅಂತ ಯೋಚನೆ ಮಾಡ್ತೀವಿ. ಆದರೆ ಮ್ಯೂಚುವಲ್ ಫಂಡ್ನ ಬಹಳ ದೊಡ್ಡ ಅಡ್ವಾಂಟೇಜ್ ಏನು ಅಂದರೆ, ನನಗೆ ಬೇಕಾದಾಗ ರಿಡೀಮ್ ಅಂತ ಒಂದು ಬಟನ್ ಒತ್ತಿದ್ರೆ 2-2.5 ದಿನದಲ್ಲಿ ನನ್ನ ದುಡ್ಡು ನನ್ನ ಅಕೌಂಟಿಗೆ ವಾಪಸ್ ಬಂದಿರುತ್ತೆ. ನಾನು ಹೋಗಿ ಈಗ ರಿಯಲ್ ಎಸ್ಟೇಟಲ್ಲಿ ನೀವು ದುಡ್ಡು ಹಾಕ್ಬಿಟ್ರಿ ಅಂತ ಇಟ್ಕೊಳ್ಳಿ, ನೀವು ಆ ಅಸೆಟ್ನ ಮಾರಿ ನಿಮ್ಗೆ ಅದು ಪಾರ್ಟಿ ಹುಡುಕಿ ನೀವು ಟ್ಯಾಕ್ಸ್ ಕಟ್ಟಿ ನಿಮಗೆ ಕೈಗೆ ದುಡ್ಡು ಸೇರೋ ಹೊತ್ತಿಗೆ 1 ವರ್ಷನೂ ಆಗ್ಬೋದು, 1 ವಾರದಲ್ಲೂ ಮುಗಿಬೋದು. ಅದು ನಿಮ್ಮ ಕಂಟ್ರೋಲಲ್ಲಿಲ್ಲ. ಬಟ್ ಇಲ್ಲಿ ನಗದೀಕರಣ ಸುಲಭ. ನಿಮಗೆ ದುಡ್ಡು ಬೇಕು ಅಂದರೆ 2-2.5 ದಿವಸದಲ್ಲಿ ದುಡ್ಡು ಸಿಕ್ಬಿಡುತ್ತೆ. ಇದು ಮ್ಯೂಚುವಲ್ ಫಂಡ್ನ ಬೇರೆ ಬೇರೆ ಲಾಭಗಳು. ಮುಂದುವರೆದು ಸರ್, ಈ ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ನಾನು ಈ ಹಿಂದೆ ಕೆಲ ವೀಡಿಯೋಸ್ ಮಾಡಬೇಕಾದ್ರೂ ಮಾಡಿದ್ದೀನಿ. ಟೈಪ್ಸ್ ಇರ್ತವೆ. ಎಷ್ಟೋ ಮ್ಯೂಚುವಲ್ ಫಂಡ್ಗಳ ವಿಧಗಳಲ್ಲಿ ಒಂದೊಂದು ಗೋಲನ್ನು ಇಟ್ಕೊಂಡಿರ್ತಾರೆ ಅವರು. ಆ ಗೋಲ್ಗೆ ತಕ್ಕ ಹಾಗೆ ನಾವು ಸೆಲೆಕ್ಟ್ ಮಾಡ್ಕೊಳ್ಬಹುದು, ಇದು ನನಗೆ ಸೂಟ್ ಆಗುತ್ತಾ ಇಲ್ವಾ ಅಂತ. ಸೊ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ ಅಂತ ಬಂದಾಗ ಪ್ರಮುಖವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಏನು? ನೋಡಿ, ನೀವು ಗೂಗಲಲ್ಲಿ ಈ ಪ್ರಶ್ನೆಗೆ ಉತ್ತರ ಹುಡುಕಕ್ಕೆ ದಯವಿಟ್ಟು ಹೋಗಬೇಡಿ. ನಾನಂದರೆ ಯಾರು ನಮ್ಮ ವಿಡಿಯೋ ನೋಡ್ತಿದ್ದಾರೆ ಅವ್ರಿಗೆ ಹೇಳೋ ಮೊದಲನೇ ಅಡ್ವೈಸ್ ಇದು. ಯಾಕೆ ಅಂತ ಹೇಳಿದ್ರೆ, ನೀವು ಹೋಗ್ಬಿಟ್ಟು ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ ಅಂತ ಗೂಗಲಲ್ಲಿ ಹುಡುಕಿದ್ರೆ ಒಂದೊಂದು ವೆಬ್ಸೈಟಲ್ಲಿ ಒಂದೊಂದು ಥರ ಉತ್ತರ ಬರುತ್ತೆ. ಮತ್ತು ಕೆಲವು ಕಡೆ ಅಂತೂ ನಿಮ್ಗೆ ಸಾವಿರಾರು ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ನ ಹೆಸರುಗಳು ಬರುತ್ತೆ. ನ್ಯಾಚುರಲಿ ವಿಲ್ ಗೆಟ್ ಕನ್ಫ್ಯೂಸ್ಡ್. ಸೊ ಪ್ರಮುಖವಾಗಿ ಸೆಬಿ ಪ್ರಕಾರ ನಾವು ತಿಳ್ಕೊಬೇಕಾಗಿರೋದು 4 ರೀತಿಯ ಮ್ಯೂಚುವಲ್ ಫಂಡ್ ಆ್ಯಕ್ಚುಲಿ ಇರೋದು. ಅದರೊಳಗಡೆ ಸಬ್ಸೆಟ್ಗಳು ಜಾಸ್ತಿ ಇವೆ ಅಷ್ಟೇ. ಸೊ ಈಕ್ವಿಟಿ ಮ್ಯೂಚುವಲ್ ಫಂಡ್ 1ನೇದು, ಡೆಟ್ ಮ್ಯೂಚುವಲ್ ಫಂಡ್ 2ನೇದು, 3ನೇದು ಹೈಬ್ರಿಡ್ ಅಥವಾ ಬ್ಯಾಲೆನ್ಸ್ಡ್ ಮ್ಯೂಚುವಲ್ ಫಂಡ್,
ನಾಲ್ಕನೇದು ಇಂಡೆಕ್ಸ್ ಫಂಡ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ಒನ್ ಆಫ್ ದೀಸ್ ಎಕ್ಸಾಂಪಲ್ ಜೊತೆಗೆ. ಏನಂದರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂದ್ರೇನು? ಈಕ್ವಿಟಿ ಅಂದರೆ ಸರಳವಾಗಿ ಷೇರು, ಸ್ಟಾಕ್ ಮಾರ್ಕೆಟು. ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡುವಂಥದ್ದೇ ಈಕ್ವಿಟಿ ಮ್ಯೂಚುವಲ್ ಫಂಡ್. ನನ್ನಿಂದ, ನಿಮ್ಮಿಂದ, ಜನರಿಂದ ದುಡ್ಡು ತಗೊಂಡು ಅವ್ರ ನಿಧಿಗೆ ನಾವು ಏನು ದುಡ್ಡು ಹಾಕ್ತೀವಿ ಆ ದುಡ್ಡನ್ನು ಅವರು ನಮ್ಮ ಪರವಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿ ಅದು ಲಾಭ ಬರೋ ರೀತಿಯಲ್ಲಿ ಹೂಡಿಕೆ ಮಾಡ್ತಾರೆ. ಇದನ್ನು ನಾವು ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತೇಳಿ ನಾವು ಕರಿತೀವಿ. ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಮೇಜರಾಗಿ 3 ರೀತಿ ಇರ್ತವೆ, ಕನ್ಫ್ಯೂಸ್ ಆಗಬೇಡಿ. ಈಕ್ವಿಟಿ ಮ್ಯೂಚುವಲ್ ಫಂಡ್ ಅನ್ನೋದು ಒಂದು ಮೇಜರ್ ಫಂಡು. ಆ ಫಂಡ್ ಅಂತರಲ್ಲಿ ಒಂದು 3 ಮೇಜರ್ ಅಂದರೆ 3 ರೀತಿಯ ಫಂಡ್ಗಳು ಬರ್ತವೆ. ಯಾವುದು ಅದು ಅಂತ ಹೇಳಿದ್ರೆ ಲಾರ್ಜ್ ಕ್ಯಾಪ್. ಲಾರ್ಜ್ ಕ್ಯಾಪ್ ಅಂದರೆ ದೊಡ್ಡ ಕಂಪ್ನಿಗಳು, ದೊಡ್ಡ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡೋದು. ಅಂದರೆ ಈಗ ಇನ್ಫೋಸಿಸು, HDFC ಅಥವಾ ರಿಲಯನ್ಸು, ಈ ಥರದ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡೋ ಏನು ಇದಿದೆ ಅದು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಆಗುತ್ತೆ. ಮತ್ತು ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂದರೆ ಮಧ್ಯಮ ಪ್ರಮಾಣದ ಕಂಪ್ನಿಗಳಿಗೆ ಮಿಡ್ ಕ್ಯಾಪ್ ಅಂತೇಳಿ ಕರಿತೀವಿ. ಇನ್ನು ಸಣ್ಣ ಪ್ರಮಾಣದ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡೋದನ್ನು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತೇಳಿ ಕರಿತೀವಿ. ಸೊ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಲಾರ್ಜ್, ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಅಂತಿರುತ್ತೆ. ಲಾರ್ಜ್ ಕ್ಯಾಪಲ್ಲಿ ರಿಸ್ಕ್ ಕಡಿಮೆ, ಮಿಡ್ ಕ್ಯಾಪಲ್ಲಿ, ಸ್ಮಾಲ್ ಕ್ಯಾಪಲ್ಲಿ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ, ಲಾಭನೂ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅನ್ನೋದನ್ನ ನಾವು ಕ್ಲಿಯರ್ ಮಾಡಿದ್ವಿ. ನೆಕ್ಸ್ಟು ಡೆಟ್ ಮ್ಯೂಚುವಲ್ ಫಂಡ್. ಈಗ ತುಂಬ ಜನಕ್ಕೇನೋ ಅಯ್ಯೋ ನಂಗೆ ಸ್ಟಾಕ್ ಮಾರ್ಕೆಟಲ್ಲಿ ನಾನು ದುಡ್ಡು ಹಾಕೋಕ್ಕೆ ಇಷ್ಟ ಇಲ್ಲಪ್ಪ, ನಂಗೆ ಸ್ವಲ್ಪ ಲಾಭ ಕಡಿಮೆ ಬಂದರೂ ತೊಂದರೆ ಇಲ್ಲ ಅನ್ನೋರು ಏನು ಮಾಡ್ತಾರೆ, ಈ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ದುಡ್ಡು ಹಾಕ್ತಾರೆ. ಅದರಲ್ಲಿ ಏನಂತ ಹೇಳಿದ್ರೆ ಸರ್ಕಾರಿ ಸಾಲ ಪತ್ರಗಳು, ಬೇರೆ ಬೇರೆ ಸರ್ಕಾರದ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸು, ಬಾಂಡ್ಸು, ಇಲ್ಲಿ ಜನರು ಕೊಡೋ ದುಡ್ಡನ್ನು ಆ ಫಂಡ್ಗಳಲ್ಲಿ ಹಾಕ್ತಾರೆ. ಇಲ್ಲಿ ಲಾಭಾಂಶನೂ ಸ್ವಲ್ಪ ಕಡಿಮೆ ಇರುತ್ತೆ, ರಿಸ್ಕ್ ಕಡಿಮೆ ಇರುತ್ತೆ. ಇದನ್ನು ಅಂದರೆ ಈ ಸರ್ಕಾರಿ ಸಾಲ ಪತ್ರಗಳು, ಬಾಂಡ್ಸು, ಇನ್ಫ್ರಾ ಪ್ರಾಜೆಕ್ಟ್ಸು, ಇಲ್ಲೆಲ್ಲ ದುಡ್ಡು ಹಾಕೋದನ್ನು ನಾವು ಡೆಟ್ ಮ್ಯೂಚುವಲ್ ಫಂಡ್ ಅಂತೇಳಿ ಕರಿತೀವಿ. ಡೆಟ್ ಮ್ಯೂಚುವಲ್ ಫಂಡಲ್ಲಿ ನಾನು ಈಗಾಗಲೇ ಹೇಳಿದಾಗೆ ರಿಸ್ಕ್ ಕಡಿಮೆ. ಇನ್ನು ಬ್ಯಾಲೆನ್ಸ್ಡ್ ಅಥವಾ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂತೇಳಿ ಕರಿತೀವಿ. ಹೆಸರೇ ಹೇಳುವಂಗೆ ಹೈಬ್ರಿಡು. ಇದರಲ್ಲಿ ಡೆಟ್ ಮ್ಯೂಚುವಲ್ ಫಂಡು ಇರುತ್ತೆ ಮತ್ತು ಈಕ್ವಿಟಿ ಮ್ಯೂಚುವಲ್ ಫಂಡ್ನ ಕಾಂಬಿನೇಷನ್ ಇರುತ್ತೆ. ಅದು 40-60 ಆಗಿರ್ಬೋದು ಅಥವಾ 30-70 ಆಗಿರ್ಬೋದು. ಈ ರೀತಿ ಆ ಕಾಂಬಿನೇಷನನ್ನು ಅವರು ಮಾಡ್ಕೊಳ್ತಾರೆ. ಇದು ಹೈಬ್ರಿಡ್ ಫಂಡ್. ಇನ್ನು ಲಾಸ್ಟ್ ಒನ್ ಇಂಡೆಕ್ಸ್ ಫಂಡು. ಇದು ಭಾಳ ಇಂಟ್ರೆಸ್ಟಿಂಗು. ನಿಮ್ಗೇನೂ ಗೊತ್ತಿಲ್ವಾ, ತುಂಬ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಇಂಡೆಕ್ಸ್ ಫಂಡ್ಗೆ ಹಾಕ್ಬಿಡಿ. ಏನು ಇಂಡೆಕ್ಸು? ಸೆನ್ಸೆಕ್ಸ್ ಇಂಡೆಕ್ಸ್ ಇದೆ, ನಿಫ್ಟಿ ಇಂಡೆಕ್ಸ್ ಇದೆ, ಸೂಚ್ಯಂಕ ಅಂತ ಕರಿತೀವಿ. ಆ ಸೂಚ್ಯಂಕದಲ್ಲಿ ಯಾವೆಲ್ಲ ಫಂಡ್ಗಳಿವೆ ಆ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದನ್ನು ಪ್ಯಾಸಿವ್ ಫಂಡ್ ಅಂತ ಕರೀತಾರೆ. ಇದನ್ನು ಫಂಡ್ ಮ್ಯಾನೇಜರ್ಗಳು ಈ ಫಂಡನ್ನು ಮ್ಯಾನೇಜ್ ಮಾಡಲ್ಲ. ನಿಫ್ಟಿ ಫಂಡ್ ಏನಿರುತ್ತೆ ಅದ್ರ ಪ್ರಕಾರ ಚೇಂಜ್ ಆಗ್ತಿರುತ್ತೆ. ಇವತ್ತು ನಿಫ್ಟಿಯಲ್ಲಿ ಯಾವುದೋ ಒಂದು ಕಂಪ್ನಿ ಸೇರ್ಪಡೆ ಆದರೆ ಆ ಫಂಡ್ನ ದುಡ್ಡು ಅದಕ್ಕೆ ಹೋಗುತ್ತೆ. ನಾಳೆ ಆ ಕಂಪ್ನಿಯಿಂದ ತೆಗೆದ್ರೆ ಆ ಕಂಪ್ನಿಯಿಂದ ದುಡ್ಡು ಹೊರಗೆ ಬರುತ್ತೆ. ಸೊ ಇದು ಇಂಡೆಕ್ಸ್ ಮ್ಯೂಚುವಲ್ ಫಂಡ್. ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂದರೆ ಕಲಿಕೆಯ ದೃಷ್ಟಿಯಿಂದ ಯಾರು ನಾನು ಮ್ಯೂಚುವಲ್ ಫಂಡ್ಗೆ ಪ್ರವೇಶ ಮಾಡ್ತಿದ್ದೀನಿ ಅನ್ನೋರು ಎರಡನ್ನ ಭಾಳ ಇನಿಷಿಯಲ್ ಹಂತದಲ್ಲಿ ಕನ್ಸಿಡರ್ ಮಾಡ್ಬೋದು. ಒಂದು ಇಂಡೆಕ್ಸ್ ಫಂಡು, ಇನ್ನೊಂದು ಈಕ್ವಿಟಿ ಮ್ಯೂಚುವಲ್ ಫಂಡ್ ಲಾರ್ಜ್ ಕ್ಯಾಪ್. ಇವೆರಡನ್ನ ಕನ್ಸಿಡರ್ ಮಾಡ್ಕೋಬೋದು. ಸೊ ಇದು ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ ವಿಚಾರಕ್ಕೆ ನಾವು ಕೊಡಬೇಕಾದಂಥ ಒಂದು ಕ್ಲಾರಿಟಿ, ಅಭಿಷೇಕ್. ವೆರಿ ನೈಸ್. ಸೊ ಈ ಮ್ಯೂಚುವಲ್ ಫಂಡ್ ಅನ್ನೋದು ಸ್ಟಾಕ್ ಮಾರ್ಕೆಟ್ನಲ್ಲಿನೇ ನಮ್ಮ ಹಣ ಹೂಡೋದಕ್ಕೆ ಇರುವ ಇನ್ನೊಂದು ರೀತಿಯಾದ ಆಯ್ಕೆ, ಒಂದು ರೀತಿ ಇಂಡೈರೆಕ್ಟ್ ಅಪ್ರೋಚ್ ಅಂತ ಹೇಳ್ಬೋದು. ಸೊ ಅಷ್ಟೇ ಅಲ್ಲ ಅಭಿಷೇಕ್, ಏನಂದ್ರೆ ನಾನು ಹೇಳಿದ್ನಲ್ಲ, ಸ್ಟಾಕ್ ಮಾರ್ಕೆಟ್ ಮಾತ್ರ ಅಲ್ಲ, ಈ ಲಿಕ್ವಿಡ್ ಫಂಡ್ಸು ಅಥವಾ ಡೆಟ್ ಫಂಡ್ಸ್ ಅಂತ ಏನು ಹೇಳ್ತೀವಿ, ಇದರಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ಹಾಕೋದೇ ಇಲ್ಲ ಅವರು ದುಡ್ಡನ್ನ. ಸ್ಟಾಕ್ ಮಾರ್ಕೆಟ್ಗೆ ಹಾಕೋ ಆಯ್ಕೆನೂ ಇದೆ, ಸೇಫ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಗೆ ಹಾಕೋ ಆಯ್ಕೆನೂ ಇದೆ. ಸೊ ಎರಡೂ ಅವಕಾಶಗಳನ್ನು ಮ್ಯೂಚುವಲ್ ಫಂಡ್ ಮಾಡಿಕೊಡುತ್ತೆ. ಇದನ್ನು ಸರಳವಾಗಿ ಒಂದು ರೀತಿ ಇದು ಬಫೆ ಅಂತ ಅನ್ಬೋದು. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ನಿಮಗೆ ಬೇಕಾದ ರೀತಿಯಲ್ಲಿ ನಿಮಗೆ ಬೇಕಾದ ಆಹಾರವನ್ನು ನೀವು ಹೇಗೆ ಬಫೆಲ್ ತಿನ್ಬೋದೋ ಅದೇ ರೀತಿ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ಬೇಕಾದ ಕಾಂಬಿನೇಷನ್ನ ಫಂಡ್ಗಳನ್ನು ನಿಮ್ಮ ಹೂಡಿಕೆ ಅಗತ್ಯಕ್ಕೆ ತಕ್ಕಂತೆ ನೀವು ಪಡ್ಕೊಳ್ಳೋ ಅವಕಾಶ ಇದೆ. ಮುಂದುವರೆದು ನಾವು ಪ್ರಮುಖವಾಗಿ ತಿಳ್ಕೊಳ್ಬೇಕಾಗಿರೋದು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮತ್ತು SIP ಅಥವಾ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ, ಮ್ಯೂಚುವಲ್ ಫಂಡಲ್ಲಿ ಇಂಡೈರೆಕ್ಟ್ಲಿ ಸ್ಟಾಕ್ ಮಾರ್ಕೆಟ್ ಮೇಲೆ ಹಾಕ್ತೀವಿ, ಅದೇ ರೀತಿ ಡೆಟ್ ಇನ್ಸ್ಟ್ರೂಮೆಂಟ್ಗಳು ಬೇರೆ ಬೇರೆ ಥರದ ಆಪ್ಷನ್ಸ್ಗಳಿಗೆ ಎಕ್ಸ್ಪೋಸ್ ಆಗ್ತೀವಿ ಅಂತ. ಸೊ ಪ್ರಮುಖ ವ್ಯತ್ಯಾಸದ ಬಗ್ಗೆ ನಾವು ತಿಳಿ ಹೇಳ್ಬೋದಾ ಜನರಿಗೆ? ಈಗ ನೋಡಿ, ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಅಭಿಷೇಕ್ ಪ್ರಮುಖವಾಗಿ ಏನು ತಿಳ್ಕೊಬೇಕು ಅಂದರೆ ಅದರ ಬೇಸಿಕ್ಸನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಕಲ್ತ್ಕೊಂಡು ಹೂಡಿಕೆ ಮಾಡಬೇಕು. ನಾನು ಈಗಾಗಲೇ ಹೇಳಿದಾಗೆ ಮ್ಯೂಚುವಲ್ ಫಂಡ್ಗೆ ಬಹಳ ದೊಡ್ಡ ಕಲಿಕೆ ಬೇಕಾಗಲ್ಲ. ನೀವು ಫಂಡ್ ಹೆಂಗೆ ವರ್ಕ್ ಆಗುತ್ತೆ, ಯಾವುದು ಒಳ್ಳೆ ಫಂಡು ಅಂತೇಳಿ ನೀವು ಸರಿಯಾಗಿ ತಿಳ್ಕೊಂಬಿಟ್ಟು ಮುಂದುವರೆದ್ರೆ, ನೀವು ಪ್ರತಿ ತಿಂಗಳು ಅದಕ್ಕೆ ದುಡ್ಡು ಹಾಕ್ಕೊಂಡೋದ್ರೆ
ಯಾವ ಕಂಪ್ನಿಗೆ ದುಡ್ಡು ಹಾಕಬೇಕು, ಯಾವ ಕಂಪ್ನಿಯಿಂದ ದುಡ್ಡು ತೆಗಿಬೇಕು, ಯಾವ ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ, ಯಾವ ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ, ಇದೆಲ್ಲವನ್ನು ಫಂಡ್ ಮ್ಯಾನೇಜರ್ ನೋಡ್ಕೋತಾರೆ. ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕಿದರೆ ನೀವೇ ಫಂಡ್ ಮ್ಯಾನೇಜರು, ನೀವೇ ಡಿಸಿಷನ್ ತಗೋಬೇಕು, ನೀವೇ ರಿಸ್ಕ್ ರಿವಾರ್ಡ್ ಎರಡಿಗೂ ನಿಮಗಿರುತ್ತೆ. ಆದರೆ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ಬಹಳ ಸಣ್ಣ ಮೊತ್ತದ ಒಂದು ಎಕ್ಸ್ಪೆನ್ಸ್ ರೇಷಿಯೋ ಅಂತ ಬರುತ್ತೆ. ಅಂದರೆ ಕಮಿಷನ್ ಕೊಡೋದ್ರ ಮೂಲಕ ನೀವು ಒಬ್ಬ ಎಕ್ಸ್ಪರ್ಟ್ ಫಂಡ್ ಮ್ಯಾನೇಜರ್ನ ಹೈರ್ ಮಾಡ್ಕೋಬೋದು. ಸೊ ಈ ದೊಡ್ಡ ಅವಕಾಶ ಮ್ಯೂಚುವಲ್ ಫಂಡ್ನಲ್ಲಿ ಇದೆ. ನನಗೆ ಯಾವ ತಲೆ ಬಿಸಿನೂ ಬೇಡಪ್ಪ, ಆದರೆ ನನ್ನ ದುಡ್ಡು ಬೆಳಿಬೇಕು ಅಂತ ಅನ್ನೋರು ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡ್ಕೋಬೋದು. ಇನ್ನೊಂದು ಏನು ಅಂತ ಹೇಳಿದ್ರೆ, ಮ್ಯೂಚುವಲ್ ಫಂಡಲ್ಲಿ ವೈವಿಧ್ಯತೆಗೆ ಅವಕಾಶ ಜಾಸ್ತಿ. ನಾನು ಈಗಾಗಲೇ ಹೇಳ್ದಂಗೆ, ನಾನು 1,000 ರೂಪಾಯಿನ ನಾನು ಹೂಡಿಕೆ ಮಾಡಿದರೆ ಆ 1,000 ರೂಪಾಯಿನವರು 10 ಕಂಪ್ನಿನೋ 20 ಕಂಪ್ನಿ ಮೇಲೆ ಹಾಕ್ತಾರೆ. ಆದರೆ ನಾನು ಸ್ಟಾಕ್ ಮಾರ್ಕೆಟಲ್ಲಿ 1,000 ರೂಪಾಯಿಗೆ ಒಂದು ದೊಡ್ಡ ಕಂಪ್ನಿ ಶೇರ್ ತೊಗೋಬೋದು ಅಷ್ಟೇ. ಸೊ ಈ ಥರದ ಚಾನ್ಸಸ್, ಅಂದರೆ ವೈವಿಧ್ಯತೆಗೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಅವಕಾಶ ಇದೆ, ಆದರೆ ವೈವಿಧ್ಯತೆಗೆ ನಿಮ್ಗೆ ಬಹಳ ದೊಡ್ಡ ಮೊತ್ತ ಬೇಕಾಗುತ್ತೆ. ನೀವು ಒಂದು 10,000 ರೂಪಾಯಿ ಅಂತ ಹೇಳಿದ್ರು ಒಂದು 10 ಕಂಪ್ನಿ ಶೇರ್ ತೊಗೋಬೋದು. ಆದರೆ ಮ್ಯೂಚುವಲ್ ಫಂಡಲ್ಲಿ 10,000 ರೂಪಾಯಿ ಹಾಕಿದರೆ ಅವರೊಂದು 50 ಕಂಪ್ನಿ ಮೇಲೆ ದುಡ್ಡು ಹಾಕಿರ್ತಾರೆ. ಹಾಗಾಗಿ ಇಲ್ಲಿ ಹೂಡಿಕೆ ವೈವಿಧ್ಯತೆ ಜಾಸ್ತಿ. ಮತ್ತು ಇಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡಬೇಕಾಗಿಲ್ಲ. ನೀವು ಸ್ಟಾಕ್ ಮಾರ್ಕೆಟಿಗೆ ದುಡ್ಡು ಹಾಕಿದಾಗ ನೀವು ಅದನ್ನು ಗಮನಿಸಬೇಕು. ಇವತ್ತು ಮಾರ್ಕೆಟ್ ಮೇಲೆ ಹೋಯ್ತಾ, ಕೆಳಗೆ ಬಂತಾ, ಈ ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆಯಾ, ಈ ಕಂಪ್ನಿಯ ಫಿನಾನ್ಷಿಯಲ್ ಅಸೆಟ್ಸ್ ಚೆನ್ನಾಗಿದೆಯಾ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯಾ, ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ ಏನಾಯಿತು, ಇದೆಲ್ಲವನ್ನು ಗಮನಿಸ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ನ್ಯಾಚುರಲಿ ಮ್ಯೂಚುವಲ್ ಫಂಡ್ಗಿಂತ ಹೆಚ್ಚು ಲಾಭಾಂಶ ತಗೊಳ್ಳೋ ಅವಕಾಶವೂ ಇದೆ, ರಿಸ್ಕು ಅದಕ್ಕಿಂತ ಜಾಸ್ತಿ ಇದೆ. ಸ್ಟಾಕ್ ಮಾರ್ಕೆಟು ಯಾವಾಗಲೂ ಮ್ಯೂಚುವಲ್ ಫಂಡ್ಸ್ಗಿಂತ ಹೆಚ್ಚು ರಿಸ್ಕಿ, ಯಾಕೆಂದರೆ ಇಟ್ ಈಸ್ ಬೇಸ್ಡ್ ಆನ್ ಇಂಡಿವಿಜುವಲ್ ಡಿಸಿಷನ್ಸ್. ಆದರೆ ಮ್ಯೂಚುವಲ್ ಫಂಡು ಹೆಚ್ಚು ರಿಸ್ಕಿ ಅಲ್ಲ, ನಾನು ಹೇಳಿದ್ನಲ್ಲ, ಯಾಕೆಂದರೆ ಡೈವರ್ಸಿಫೈ ಆಗಿರುತ್ತೆ. ಹೆಚ್ಚೆಚ್ಚು ಕಂಪ್ನಿಗಳಲ್ಲಿ ಅವರು ಹೂಡಿಕೆ ಮಾಡಿರ್ತಾರೆ. ಈ ಒಂದು ಅಡ್ವಾಂಟೇಜು ಮ್ಯೂಚುವಲ್ ಫಂಡ್ನಲ್ಲಿ ಯಾವಾಗಲೂ ಇರುತ್ತೆ. ಮ್ಯೂಚುವಲ್ ಫಂಡ್ ಹೂಡಿಕೆ ಹೇಗಾಗುತ್ತೆ ಆ್ಯಕ್ಚುಲಿ, ಆ್ಯಂಡ್ ಫಂಡ್ ಮ್ಯಾನೇಜರ್ ಅಂದರೆ ಯಾರು, ಆತನ ಜವಾಬ್ದಾರಿ ಏನೇನಿರುತ್ತೆ, ಏನು ಕೆಲಸ ಮಾಡ್ತಾರೆ ಆತ? ಈಗ ನೋಡಿ, ಮ್ಯೂಚುವಲ್ ಫಂಡ್ ಅನ್ನೋದನ್ನ ಹೇಗೆ ಹೂಡಿಕೆ ಮಾಡಬೇಕು ಅಂತ ನಾವು ಸರಳವಾಗಿ ನಾವು ಥಿಯರಿಟಿಕಲಿ ಹೇಳೋಣ. ನಂತರ ನೀವೊಂದು ಪ್ರಾಕ್ಟಿಕಲ್ ವೀಡಿಯೋನು ನಾವು ಇದರಲ್ಲೇ ಇನ್ಸರ್ಟ್ ಮಾಡ್ತೀವಿ, ಅದನ್ನು ನೀವು ತೋರಿಸಿ. ಥಿಯರಿಟಿಕಲಿ ಏನು, ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡೋಕ್ಕೆ ನಂಗೆ ಏನು ಬೇಕು? ಒಂದು ಇನ್ವೆಸ್ಟ್ಮೆಂಟ್ ಆ್ಯಪ್ ಬೇಕು. ಇಲ್ಲ ನಾನು ಆ್ಯಪ್ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಇಂಡೈರೆಕ್ಟ್ಲಿ ನಾನು ಹೋಗಿ ಬ್ಯಾಂಕಲ್ಲೋ ಮತ್ತೊಂದು ಕಡೆ ಹೂಡಿಕೆ ಮಾಡ್ತೀನಿ ಅಂದರೆ ಅದಕ್ಕೂ ಅವಕಾಶ ಇದೆ. ಇಲ್ಲ ನಂಗೆ ಆ್ಯಪು ಬೇಡ, ಏನೂ ಬೇಡ ಅಂದರೆ ಆನ್ಲೈನಲ್ಲಿ ರೆಸ್ಪೆಕ್ಟಿವ್ ಕಂಪ್ನಿಯ, ಅಂದರೆ ಈಗ SBI ಅನ್ನೋ ಒಂದು ಉದಾಹರಣೆ ತೊಗೊಂಡ್ರೆ SBI ಮ್ಯೂಚುವಲ್ ಫಂಡ್ ವೆಬ್ಸೈಟ್ಗೆ ಹೋಗಿ ನಾನು ನೇರವಾಗಿ ಫಂಡ್ ಸೆಲೆಕ್ಟ್ ಮಾಡಿ ಹೂಡಿಕೆ ಮಾಡ್ಬೋದು. ಒಂದನೇದು, ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡೋಕ್ಕೆ ಮುಂಚೆ ನಾನು ಎಷ್ಟು ಹೂಡಿಕೆ ಮಾಡಬೇಕು, ಎಷ್ಟು ಅವಧಿಗೆ ಹೂಡಿಕೆ ಮಾಡಬೇಕು, ಎಷ್ಟು ಲಾಭಾಂಶ ನಿರೀಕ್ಷೆ ಮಾಡ್ತೀನಿ ಅನ್ನೋದ್ರನ್ನು ಕಂಡುಕೊಳ್ಳೋ ಜೊತೆಗೆ ಯಾವ ಫಂಡಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದನ್ನು ಕ್ಲಿಯರ್ ಮಾಡಿಕೊಂಡ್ರೆ ಮ್ಯೂಚುವಲ್ ಫಂಡ್ ಜರ್ನಿ ಶುರು ಆಗುತ್ತೆ. ಆನ್ಲೈನ್ ಆ್ಯಪ್ಗಳು ಕೂಡ ಈಗ ಬಂದಿದೆ. ನಾವು ಅದನ್ನು ಡೈರೆಕ್ಟ್ ಮ್ಯೂಚುವಲ್ ಫಂಡ್, ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅನ್ನೋ ಕ್ಯಾಟಗರಿ ಬರುತ್ತೆ. ಅಂದರೆ ಏನದು ಅನ್ನೋದು ಆವಾಗ ಅದ್ರ ಬಗ್ಗೆ ನಾವು ಹೆಚ್ಚು ವಿವರಣೆಯನ್ನು ಕೊಡೋಣ. ಮತ್ತು ಈಗ ಫಂಡ್ ಮ್ಯಾನೇಜರ್ ಅಂದರೆ ಯಾರು ಅಂಥೇಳಿ ನೀವು ಕೇಳಿದ್ರಿ. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಫಂಡ್ ಮ್ಯಾನೇಜರ್ ಇಸ್ ಅ ಎಕ್ಸ್ಪರ್ಟ್. ಈ ಫಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಸಂಪೂರ್ಣ ಜ್ಞಾನ ಇರತಕ್ಕಂಥ ವ್ಯಕ್ತಿ. ಯಾವ ಕಂಪ್ನಿ ಮೇಲೆ ಹೋಗುತ್ತೆ, ಯಾವ ಕಂಪ್ನಿ ಕೆಳಗೆ ಬರುತ್ತೆ, ಇದೆಲ್ಲವನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಮಾರ್ಕೆಟ್ನ ಸೆಂಟಿಮೆಂಟ್ಸನ್ನು ಗಮನಿಸಿ. ಈಗ ಏನಂತ ಹೇಳಿದ್ರೆ ಹೆಂಗೆ ಮಾರ್ಕೆಟ್ ವರ್ಕ್ ಆಗುತ್ತೆ ಅಂದರೆ, ಅಮೇರಿಕಾದ ಫೆಡ್ರಲ್ ಬ್ಯಾಂಕಲ್ಲಿ ಬಡ್ಡಿ ದರ ಜಾಸ್ತಿ ಮಾಡಿದ್ರೆ ನಮ್ಮ ಮಾರ್ಕೆಟ್ ಮೇಲೆ ಅದು ಇಂಪ್ಯಾಕ್ಟ್ ಆಗಿಬಿಡುತ್ತೆ. ಈ ರೀತಿಯ ಇಂಪ್ಯಾಕ್ಟ್ ಹೆಂಗಾಗುತ್ತೆ ಅಂತ ಸಾಮಾನ್ಯ ಮನುಷ್ಯನಿಗೆ ಅದರ ಅದು ಅರ್ಥ ಅಂದಾಜು ಸಿಗಲ್ಲ. ಮತ್ತು ಕೆಲವು ಸತಿ ಏನಾಗುತ್ತೆ, ನಮ್ಮಲ್ಲಿ RBI ಬಡ್ಡಿ ದರ ಜಾಸ್ತಿ ಮಾಡಿದ್ರೆ ಮಾರ್ಕೆಟ್ ಬಿದ್ದೋಗ್ಬಿಡುತ್ತೆ. ಇನ್ನೇನೋ ಸಡನ್ ಡೆವಲಪ್ಮೆಂಟ್ ಆದರೆ ಮಾರ್ಕೆಟ್ ಬಿದ್ದೋಗುತ್ತೆ. ಇಂತಹ ಏರಿಳಿತಗಳನ್ನು ನಿಭಾಯಿಸುವಂಥ ಚಾಕಚಕ್ಯತೆ ಒಬ್ಬ ಫಂಡ್ ಮ್ಯಾನೇಜರ್ಗೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರು ಆ ಹಿನ್ನೆಲೆಯಿಂದ ಬಂದಿರ್ತಾರೆ. ಫಂಡ್ ಹೌಸ್ಗಳಲ್ಲಿ ಕೆಲಸ ಮಾಡಿರ್ತಾರೆ, MBA ಫೈನಾನ್ಸ್ ಮಾಡಿರ್ತಾರೆ, ಮತ್ತು ಸರ್ಟಿಫೈಡ್ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಿರ್ತಾರೆ, ದೊಡ್ಡ ದೊಡ್ಡ ಫಂಡ್ ಹೌಸ್ಗಳಲ್ಲಿ ಕೆಲಸ ಮಾಡಿರ್ತಾರೆ. ಮತ್ತು ಫಂಡ್ ಮ್ಯಾನೇಜರ್ ಯಾವಾಗಲೂ ನಮ್ಮ ಪರವಾಗಿ, ಅಂದರೆ ಹೂಡಿಕೆದಾರನ ಪರವಾಗಿ ಕೆಲಸ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವರ ಇನ್ಸೆಂಟಿವ್ಸ್ ಅದಕ್ಕೆ ಅಟ್ಯಾಚ್ ಆಗಿರುತ್ತೆ. ಒಬ್ಬ ಒಳ್ಳೆ ಫಂಡ್ ಮ್ಯಾನೇಜರ್ ಅಂತ ಅನ್ನಿಸ್ಕೋಬೇಕು ಅಂತ ಹೇಳಿದ್ರೆ ಎಲ್ಲರಿಗಿನ್ನ ಅವ್ನು ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಈಗ ಒಂದು ರೀತಿ ಒಲಿಂಪಿಕ್ಸಲ್ಲೋ ಯಾವುದೋ ಸ್ಪೋರ್ಟ್ಸಲ್ಲಿ ಹೋದರೆ ನಾನು ಫಸ್ಟ್ ಬರಬೇಕು, ನಾನು ಸೆಕೆಂಡ್ ಬರಬೇಕು, ನಾನು ಫಸ್ಟ್ ಬರಬೇಕು ಅನ್ನೋ ಝೀಲ್ ಹೆಂಗಿರುತ್ತೋ, ಫಂಡ್ ಮ್ಯಾನೇಜರ್ಗಳ ನಡುವೆನೂ ನನ್ನ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ನನ್ನ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅನ್ನೋ ಆ ಒಂದು ಜಿದ್ದಾಜಿದ್ದಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಯಾವ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಆ ಫಂಡ್ಗೆ ಜನ ದುಡ್ಡು ಹಾಕ್ತಾರೆ. 10 ಕಂಪ್ನಿ ಮಾತ್ರಕ್ಕೆ 10 ಕಂಪ್ನಿಲಿ ಹಾಕಲ್ಲ ಅವರು.
ಯಾವ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ, ಯಾರು ಕಡಿಮೆ ಕಮಿಷನ್ ತಗೋತಾರೆ ಅವ್ರ ಹತ್ರ ಜನ ದುಡ್ಡು ಹಾಕ್ತಾರೆ. ಸೊ ಫಂಡ್ ಮ್ಯಾನೇಜರ್ ಇಸ್ ಅನ್ ಎಕ್ಸ್ಪರ್ಟ್ ಹೂ ಡಿಕ್ಟೇಟ್ಸ್ ಹೌ ಯುವರ್ ಮನಿ ಶುಡ್ ವರ್ಕ್ ಫಾರ್ ಯು. ಈ ಮಾಮೂಲಿ ನಾವು ಬೇರೆ ಬೇರೆ ವೆಬ್ಸೈಟ್ಗಳಲ್ಲೂ ಗಮನಿಸಿದಾಗ ಫಂಡ್ಸ್ ಬಗ್ಗೆ ನಾವು ಹುಡ್ಕೋಕ್ ಹೋದಾಗ ರೆಗ್ಯುಲರು ಮತ್ತು ಡೈರೆಕ್ಟು ಅಂತ ಒಂದು ಕ್ಲಾಸಿಫಿಕೇಶನ್ ಇರುತ್ತೆ. ಏನದು, ಏನು ಮಾಡುತ್ತೆ, ಏನು ವ್ಯತ್ಯಾಸ ಅದೆರಡಕ್ಕೂ? ನಾನು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಭಿಷೇಕ್. 2 ರೀತಿ ತಗೋಬೋದು. ನಿಮ್ಮ ಮನೆಗೆ ದಿನಸಿ ತಗೋಬೇಕು ಅಂತ ಇಟ್ಕೊಳ್ಳಿ. ನೀವು ಮನೆ ಹತ್ತಿರದ ಪ್ರಾವಿಷನ್ ಸ್ಟೋರಲ್ಲಿ ತೊಗೊಂಡ್ರೆ ಅವನು MRP ಪ್ರೈಸಲ್ಲಿ ಕೊಡ್ತಾನೆ. MRP ಪ್ರೈಸು ಈಗ ಯಾವುದೋ ಗುಡ್ಡೆ ಬಿಸ್ಕೆಟ್ಗೆ 12 ರೂಪಾಯಿ ಇದ್ರೆ ಅವ್ನು 12 ರೂಪಾಯಿಗೆ ಕೊಡ್ತಾನೆ. ಆದರೆ ಅದೇ ಗುಡ್ಡೆ ಬಿಸ್ಕೆಟನ್ನು ನೀವು ಯಾವುದೋ ಒಂದು ದೊಡ್ಡ ಮಾರ್ಟಲ್ಲಿ ಅಥವಾ ಬಜಾರಲ್ಲಿ ತಗೊಂಡ್ರೆ ನಿಮ್ಗದು 9 ರೂಪಾಯಿಗೂ ಸಿಗ್ಬೋದು. ಇದೇನೆ ಡೈರೆಕ್ಟ್ ಆ್ಯಂಡ್ ರೆಗ್ಯುಲರ್ ಮ್ಯೂಚುವಲ್ ಫಂಡ್ಗಿರೋ ವ್ಯತ್ಯಾಸ. ಉದಾಹರಣೆ ಸಮೇತ ಎಕ್ಸಾಕ್ಟ್ಲಿ ಇದಲ್ಲ. ಅಂದರೆ ಮಿಡ್ಲ್ ಮೆನ್ ಇಲ್ಲದೆ ನೇರವಾಗಿ ಖರೀದಿಸೋ ಮ್ಯೂಚುವಲ್ ಫಂಡನ್ನು ಖರೀದಿ ಮಾಡೋ ವ್ಯವಸ್ಥೆಗೆ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅಂತೇಳಿ ಕರಿತೀವಿ. ಮಿಡಲ್ ಮೆನ್ ಇನ್ವಾಲ್ವ್ ಆಗಿ, ಅಂದರೆ ಮಧ್ಯವರ್ತಿ ಇನ್ವಾಲ್ವ್ ಆಗಿ ನಾವು ಮ್ಯೂಚುವಲ್ ಫಂಡನ್ನು ಹೂಡಿಕೆ ಮಾಡಿದ್ರೆ ಅದನ್ನು ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಂತೇಳಿ ಕರಿತೀವಿ. ಏನು ಫರಕ್ ಅದರಲ್ಲಿ ಏನಿದೆ ಅಂತ ನೆನ್ಪಿಟ್ಕೊಳ್ಳಿ, ಇಲ್ಲೇ ಇರೋದು. ತುಂಬ ಜನ ಇಡುವುದು ಇಲ್ಲೇ. ಅವ್ರಿಗೆ ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ ಅಂದಾಜಿರುತ್ತೆ, ಮ್ಯೂಚುವಲ್ ಫಂಡಲ್ಲಿ ಲಾಭ ಸಿಗುತ್ತೆ ಅಂತಲೂ ಅಂದಾಜಿರುತ್ತೆ. ಆದರೆ ಅವ್ರೇನು ಮಾಡ್ತಾರೆ, ಫಂಡ್ ಮ್ಯಾನೇಜರ್ ಮೂಲಕ ಅಂದರೆ ರೆಗ್ಯುಲರ್ ರೂಟನ್ನು ತಗೊಳ್ತಾರೆ. ರೆಗ್ಯುಲರ್ ರೂಟನ್ನು ತಗೊಂಡಾಗ ಏನಾಗುತ್ತೆ, ನಿಮಗೆ ರೆಗ್ಯುಲರ್ ಫಂಡ್ ಚಾರ್ಜಸ್ಸು 1.5-2% ಇರ್ಬೋದು, 3% ಇರ್ಬೋದು. ಆದರೆ ಡೈರೆಕ್ಟ್ ಇದರಲ್ಲಿ ನಿಮಗೆ 0.89, 0.1%, 0.75% ಈ ರೀತಿ ನಿಮಗೆ ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ಕಮಿಷನ್ ಇರುತ್ತೆ. ಅಂದರೆ ನಿಮಗೆ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಗಿನ್ನ ರೆಗ್ಯುಲರ್ ಮ್ಯೂಚುವಲ್ ಫಂಡಲ್ಲಿ ಕಮಿಷನ್ ಜಾಸ್ತಿ. ಹಾಗಾಗಿ ನಿಮಗೆ ಮ್ಯೂಚುವಲ್ ಫಂಡುಗಳ ಬಗ್ಗೆ ಕನಿಷ್ಠ ಅರಿವು ಜ್ಞಾನ ಇದ್ದು ನೀವು ಅದರಲ್ಲಿ ಹೂಡಿಕೆ ಮಾಡ್ಬೋದು. ಅಂದರೆ ದಯವಿಟ್ಟು ರೆಗ್ಯುಲರ್ ಮ್ಯೂಚುವಲ್ ಫಂಡ್ಗೆ ಹೋಗೋದಕ್ಕಿಂತ ನೀವು ಡೈರೆಕ್ಟ್ ಮ್ಯೂಚುವಲ್ ಫಂಡ್ಗೆ ಹೋಗಿ. ಹೇಗೆ ಹೋಗ್ಬೋದು? ಉದಾಹರಣೆಗೆ ಈಗ ಜಿರೋದಾದವ್ರದ್ದು ಆ್ಯಪ್ ಇದೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಗೆ, ಗ್ರೋನವ್ರದ್ದು ಆ್ಯಪ್ ಇದೆ, ಪೇಟಿಎಮ್ ಅವ್ರದ್ದು ಆ್ಯಪ್ ಇದೆ. ಈ ಆ್ಯಪ್ಗಳ ಮೂಲಕ ನೀವು ಇನ್ವೆಸ್ಟ್ ಮಾಡ್ಬೋದು. ಆದರೆ ನೆನ್ಪಿಟ್ಕೊಳ್ಳಿ, ನಾನು ಈಗ ಹೆಸರಿಡಿದ್ದು ಉದಾಹರಣೆ ಅಷ್ಟೇ. ಇವ್ರು ಯಾರು ನಮಗೆ ಫಂಡು ಮಾಡಿಲ್ಲ, ದುಡ್ಡು ಕೊಟ್ಟಿಲ್ಲ. ನಿಮಗೆ ಎಲ್ಲಿ ಖುಷಿಯಲ್ಲಿ ಹೂಡಿಕೆ ಮಾಡಿ. ಇದನ್ನು ನಾವು ಹೇಳ್ತಿರೋದು ಉದಾಹರಣೆ ಕಾರಣಕ್ಕೋಸ್ಕರ ಅಷ್ಟೇ. ಇಲ್ಲಿ ನೀವು ಹೂಡಿಕೆಗಳನ್ನು ಡೈರೆಕ್ಟ್ ಮ್ಯೂಚುವಲ್ ಫಂಡನ್ನು ಹೂಡಿಕೆ ಮಾಡೋದು. ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡೋದ್ರಿಂದ ವಿಲ್ ಸೇವ್ ಲಾಟ್ ಆಫ್ ಮನಿ ಆನ್ ಕಮಿಷನ್. ಸೊ ಇದು ಬಹಳ ಮುಖ್ಯವಾದ ಅಂಶ. ಮುಂದುವರೆದು ನಾವು ತಿಳ್ಕೊಳ್ಬೇಕಾಗಿರೋದು ಸರ್, ಮ್ಯೂಚುವಲ್ ಫಂಡ್ನಲ್ಲಿ ಎಷ್ಟು ಹಣ ಹೂಡಿಕೆ ಮಾಡಬೇಕು ಅಂತ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡಬೇಕಾದ್ರೂ ಇದನ್ನು ನಾವು ಅನಲೈಸ್ ಮಾಡಿದ್ವಿ. ಸೊ ಎಷ್ಟು ನಾನು ಹೂಡಿಕೆ ಮಾಡಬೇಕಾಗುತ್ತೆ, ಅದರಲ್ಲೂ 2 ವಿಧ, ಅಂದರೆ SIP ಮಾಡಬೇಕಾ ಲಂಸಮ್ ಮಾಡಬೇಕಾ ಅನ್ನೋ ಕ್ವೆಶನ್. ಅದ್ರ ಬಗ್ಗೆನೂ ತಿಳ್ಕೊಳ್ಬೇಕು. ಆ್ಯಕ್ಚುಲಿ ಎಷ್ಟು ಹೂಡಿಕೆ ಮಾಡಬೇಕು ಅನ್ನೋದು ಪ್ಯೂರ್ಲಿ ಇಂಡಿವಿಜುವಲಿಸ್ಟಿಕ್. ಆದರೆ ಪ್ರತಿಯೊಬ್ಬರಿಗೂ ಇದರಲ್ಲಿ ಅವಕಾಶ ಇದೆ ಅಂತೇಳಿ ನಾವು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ 100 ರೂಪಾಯಿ ಹೂಡಿಕೆ ಮಾಡ್ಬೋದು ಮ್ಯೂಚುವಲ್ ಫಂಡಲ್ಲಿ, 500 ರೂಪಾಯಿ ಹೂಡಿಕೆ ಮಾಡ್ಬೋದು, ಪ್ರತಿ ತಿಂಗಳು 500 ರೂಪಾಯಿ ಹೂಡಿಕೆ ಮಾಡ್ತಾ ಹೋಗ್ಬೋದು, 50 ಲಕ್ಷನೂ ಹೂಡಿಕೆ ಮಾಡ್ಬೋದು. ಸೊ ಇಟ್ ಈಸ್ ಬೇಸ್ಡ್ ಆನ್ ಇಂಡಿವಿಜುವಲ್ ಕೆಪಾಸಿಟಿ. ಆದರೆ ಮ್ಯೂಚುವಲ್ ಫಂಡಲ್ಲಿ ಎಷ್ಟು ಹೂಡಿಕೆ ಮಾಡಬೇಕು ಅನ್ನೋದಕ್ಕಿಂತ ಏನಕ್ಕೆ ಹೂಡಿಕೆ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡಬೇಕು. ಈಗ ಅಭಿಷೇಕ್, ನಿಮಗೆ 3 ಗೋಲ್ ಇದೆ ಅಂತ ಇಟ್ಕೊಳ್ಳಿ. ಒಂದನೇದು, ನೀವೊಂದು ಕಾರ್ ತಗೋಬೇಕು. ಇನ್ನು 3 ವರ್ಷ ಆದಮೇಲೆ ಒಳ್ಳೆ ಕಾರ್ ತಗೋಬೇಕು. ಇನ್ನೊಂದು 10 ವರ್ಷ ಆದಮೇಲೆ ಒಂದು ಒಳ್ಳೆ ಮನೆ ತೊಗೊಳಕ್ಕೆ ನೀವು ಡೌನ್ ಪೇಮೆಂಟ್ ಮಾಡಬೇಕು. ನೀವೇನು ಮಾಡ್ಬೋದು, ಒಂದು 5,000 ರೂಪಾಯಿ ಪ್ರತಿ ತಿಂಗಳು ಕಾರ್ಗೆ ಅಂತ ನೀವು SIP ಮಾಡ್ಬೋದು. ಇನ್ನೊಂದು 15,000 ರೂಪಾಯಿ ಮನೆಗೆ ಅಂತ SIP ಮಾಡ್ಬೋದು. ಅಂದರೆ ನಾನೊಂದು ಉದಾಹರಣೆ ಹೇಳ್ತೀನಿ. ಅದನ್ನ 15,000 ರೂಪಾಯಿ ಮಾಡ್ತಿರೋ 50,000 ರೂಪಾಯಿ ಮಾಡ್ತಿರೋ ಅದು ವ್ಯಕ್ತಿಗತ. ಮತ್ತು ಇನ್ನೊಂದು, ನಮ್ಮ ತಾಯಿಗೇನೋ ಒಂದು ಒಳ್ಳೆ ಜ್ಯುವೆಲರಿ ಮಾಡಿಸ್ಕೊಡ್ಬೇಕು ಅಂತ ಇನ್ನೊಂದು ಆಸೆ, ಅದಕ್ಕೊಂದು 3,000 ರೂಪಾಯಿ. ಅಂದರೆ ಪ್ರತಿಯೊಂದು ಗುರಿಗೂ ಕೂಡ ನೀವು ಹೂಡಿಕೆ ಎಂಡ್ ರಿಸಲ್ಟ್ ಏನು, ಯಾವತ್ತೂ ಇದು ಬೇಕು ಅನ್ನೋ ದಿನಾಂಕವನ್ನು ಗೊತ್ತು ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಮೊತ್ತವನ್ನು ನಿಗದಿ ಮಾಡ್ಕೊಂಡು ನೀವು ಹೂಡಿಕೆ ಮಾಡ್ತಾ ಹೋಗ್ಬೋದು. ನೀವು ನಿಮ್ಮ ತಾಯಿಗೆ ಜ್ಯುವೆಲರಿ ಕೊಡಿಸ್ಬೋದು, ಅದಕ್ಕೆ ತಕ್ಕಂಗೆ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೂಡಿಕೆ ಮಾಡಿದರೆ ನಿಮ್ಮ ಕನಸಿನ ಮನೆ ತೊಗೋಬೋದು, ನಿಮಗೆ ಬೇಕಾದ ಕಾರ್ ತೊಗೋಬೋದು. ಸೊ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ಎಷ್ಟು ಉಳಿತಾಯ ಮಾಡೋಕ್ಕಾಗತ್ತೆ, ಆ ದುಡ್ಡನ್ನು ಎಷ್ಟು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟ ವಿಚಾರ. ಮತ್ತು 2 ಆಯ್ಕೆ ಇದೆ, ಲಂಸಮ್
ಮತ್ತು SIP. SIP ಅನ್ನೋದು ಒಂದು ಹೂಡಿಕೆಯ ವಿಧಾನ. ಅದು SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್, ವ್ಯವಸ್ಥಿತ ಹೂಡಿಕೆ ಯೋಜನೆ ಅಂತ ನಾವು ಕನ್ನಡದಲ್ಲಿ ಕರಿಬೋದು. ಈಗ ಈ ತಿಂಗಳು ನಾನು XYZ ಅನ್ನೋ ಒಂದು ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡ್ಕೋತೀನಿ. ಆಯ್ಕೆ ಮಾಡಿಕೊಂಡು ನಾನು 5,000 ರೂಪಾಯಿ ಹೂಡಿಕೆ ಮಾಡ್ತೀನಿ. ನೆಕ್ಸ್ಟ್ ಮಂತ್ 5,000 ರೂಪಾಯಿ ಹೂಡಿಕೆ ಮಾಡ್ತೀನಿ. ಅದ್ರ ನೆಕ್ಸ್ಟ್ ಮಂತ್ 5,000 ರೂಪಾಯಿ ಹೂಡಿಕೆ ಮಾಡ್ತೀನಿ. ಇದೇ ರೀತಿ ನಾನು ಒಂದು 5 ವರ್ಷನೋ 3 ವರ್ಷನೋ 2 ವರ್ಷನೋ ಮಾಡ್ತೀನಿ. ಇದನ್ನು ನಾನು SIP ಅಂದರೆ ಪ್ರತಿ ತಿಂಗಳು ನಾನು ನಿರ್ದಿಷ್ಟ ಮೊತ್ತವನ್ನು ಈ ಫಂಡ್ನಲ್ಲಿ ಹಾಕ್ತೀನಿ ಅನ್ನೋದೇ SIP. ಇದರಲ್ಲಿ ಏನು ಅಡ್ವಾಂಟೇಜು ಅಂತ ಹೇಳಿದ್ರೆ, ಈಗ ನೋಡಿ ಮಾರ್ಕೆಟ್ ಇವತ್ತು ಬಿದ್ದಿದೆ. ಇವತ್ತು ಎಷ್ಟು ಡೇಟು? ಆಗಸ್ಟ್ 22. ಆಗಸ್ಟ್ 22, 2022. ಇವತ್ತು ಮಾರ್ಕೆಟ್ ಬಿದ್ದಿದೆ. ಇವತ್ತು ಸ್ವಲ್ಪ ಪ್ರಮಾಣದಲ್ಲಿ ಬಿದ್ದಿರೋ ಅಡ್ವಾಂಟೇಜು, ಇವತ್ತು ಫಂಡ್ ಯಾರು ದುಡ್ಡು ಹಾಕಿದರೆ ಅವ್ರಿಗೆ ಸಿಗುತ್ತೆ. ನಾಳೆ ಮಾರ್ಕೆಟ್ ಎದ್ದಿದೆ, ನಾಳೆ ಅವ್ರಿಗೆ ಸ್ವಲ್ಪ, ನಾಳೆ ಯಾರೋ ಹೂಡಿಕೆ ಮಾಡ್ತಾರೆ ಅಂದರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ದರದಲ್ಲಿ ಫಂಡ್ ಇದು ಯೂನಿಟ್ಸ್ ಅಲೋಕೇಟ್ ಆಗುತ್ತೆ, ಮ್ಯೂಚುವಲ್ ಫಂಡ್ ಯೂನಿಟ್ಸ್. ಸೊ ಇದೇ ವ್ಯತ್ಯಾಸ. ಅಂದರೆ SIP ಮಾಡುವಾಗ ಒಂದು ತಿಂಗಳು ನಿಮಗೆ ಮಾರ್ಕೆಟ್ ಮೇಲೆ ಹೋದ ಅಡ್ವಾಂಟೇಜು, ಮತ್ತೊಂದು ತಿಂಗಳು ಮಾರ್ಕೆಟ್ ಕೆಳಗೆ ಬಂದಾಗಲೂ ಅಡ್ವಾಂಟೇಜು. ಈ ಅಡ್ವಾಂಟೇಜನ್ನು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನಿಂದ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಮತ್ತು ನಿಮಗೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಹೂಡಿಕೆ ಮಾಡಿದಾಗ ನಿಮಗೆ ಜೇಬಿಗೂ ಹೊರೆ ಅನಿಸಲ್ಲ, ಮತ್ತು ನಿಮಗೆ ಆ ಹೂಡಿಕೆ ಶಿಸ್ತು ಬಂದು ಹೋಗುತ್ತೆ. ಲಂಪ್ ಸಮ್ ಅಂದರೆ ಏನು? ಒಂದೇ ಸತಿ ಒಂದು ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡುವಂಥದ್ದು ಲಂಪ್ ಸಮ್ ಆಗುತ್ತೆ. ಈಗ ನಂಗೊಂದು ಬೋನಸ್ ಬಂತು, ನಂಗೆ ಆ ದುಡ್ಡು ಅಗತ್ಯ ಇಲ್ಲ. ನಾನೇನು ಮಾಡ್ಬೋದು? ಮಾರ್ಕೆಟ್ ಬಿದ್ದಿದೆ ಅಥವಾ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಆಗ್ತಿದೆ, ನಾನು 50,000ನ ಇದು ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೋದು. ಸೊ ಇದು ಲಂಪ್ ಸಮ್ಮು. ಇಲ್ಲ ನಾನು ಯಾವುದೋ ಬಿಸ್ನೆಸ್ ಮೆನ್ನು, ನಂಗೆ ವರ್ಷಕ್ಕೊಂದು 2 ಸರಿನೋ 3 ಸರಿನೋ ಅಷ್ಟೇ ದುಡ್ಡು ಸಿಗೋದು, ನಾನು ಆವಾಗಲೇ ಹೂಡಿಕೆ ಮಾಡ್ತೀನಿ ಅಂದರೆ ಲಂಪ್ ಸಮ್ಮನ್ನು ನೀವು ನೋಡಿಕೊಂಡು ಮಾರ್ಕೆಟಲ್ಲಿ ಬಿಟ್ಸ್ ಆ್ಯಂಡ್ ಬಿಟ್ಸ್ ಅಂದರೆ ನಿಮ್ಮ ಹತ್ರ 1 ಲಕ್ಷ ಇದೆ ಅಂದರೆ ಫಸ್ಟು ಒಂದು ದಿನ 25,000 ಹೂಡಿಕೆ ಮಾಡಿ, ಇನ್ನೊಂದು ವಾರ ಮಾರ್ಕೆಟ್ ಹೆಂಗಿದೆ ನೋಡಿಕೊಂಡು 25,000 ಮತ್ತೆ ಹೂಡಿಕೆ ಮಾಡಿ, ಇನ್ನೊಂದು ವಾರ ನೋಡ್ಕೊಂಡು ಮತ್ತೆ ಒಂದು 25,000 ರೂಪಾಯಿ ಹೂಡಿಕೆ ಮಾಡಿ. ಈ ರೀತಿ ಕೂಡ ನೀವು ಮಾಡ್ಕೋಬೋದು. ಇಲ್ಲ ನಂಗೆ ರೆಗ್ಯುಲರ್ ಇನ್ಕಮ್ ಇದೆಯಪ್ಪ, ನಾನು ಸ್ಯಾಲ್ರಿಡ್ ಅಂದರೆ ಪ್ರತಿ ತಿಂಗಳು 5,000ನೋ 10,000ನೋ 15,000ನೋ 2,000ನೋ 1,000ನೋ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ಹೂಡಿಕೆ ಮಾಡ್ತಾ ಹೋಗಿ ನಿಮ್ಮ ದುಡ್ಡು ನೀವು ಮಲಗಿದ್ದಾಗಲೂ ನಿಮಗೆ ದುಡಿಯೋಕ್ಕೆ ಶುರು ಮಾಡುತ್ತೆ. ಒಳ್ಳೆ ಮ್ಯೂಚುವಲ್ ಫಂಡ್ ಹೇಗೆ ಆಯ್ಕೆ ಮಾಡಬೇಕು ಅನ್ನೋದು ಬಹುದೊಡ್ಡ ಕ್ವೆಶನ್ ಆಗಿ ಕಾಡ್ತಾ ಇರುವಂಥ ಒಂದು ಅಂಶ. ಸೊ ಏನೇನನ್ನು ಗಮನಿಸಬೇಕು? ಈಗ ನೀವಾಗಲೇ ಹೇಳ್ತಾ ಇದ್ರಿ, ಎಕ್ಸ್ಪೆನ್ಸ್ ರೇಷಿಯೋ ನೋಡಬೇಕಾಗತ್ತೆ, ಅದು ಎಷ್ಟು ರಿಟರ್ನ್ಸ್ ಕೊಡುತ್ತೆ, ಎಕ್ಸಿಟ್ ಲೋಡ್, ಇದೆಲ್ಲವನ್ನು ಗಮನಿಸಬೇಕು. ಸೊ ಮ್ಯೂಚುವಲ್ ಫಂಡ್ಗಳ ಆಯ್ಕೆ ಹೇಗೆ ಆಗಬೇಕು, ಹೇಗೆ ಮಾಡಬೇಕು ನಾವು? ಪ್ರಮುಖವಾಗಿ ಅಭಿಷೇಕ್, ಮ್ಯೂಚುವಲ್ ಫಂಡ್ ಅನ್ನು ಆಯ್ಕೆ ಮಾಡುವಾಗ ನಾವು ಗಮನಿಸಬೇಕಾದ ಒಂದು ಬಹಳ ಮುಖ್ಯವಾದ ಅಂಶ ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್. ಈಗ XYZ ಅನ್ನೋ ಒಂದು ಕಂಪನಿ ಒಂದು ಫಂಡನ್ನು ನಡೆಸ್ತಿದೆ ಅಂದರೆ ಆ ಫಂಡ್ನಡಿಯಲ್ಲಿ ಎಷ್ಟು ಕೋಟಿ ಮೊತ್ತದ ಹಣವನ್ನು ಆ ಫಂಡ್ ಮ್ಯಾನೇಜರ್ ನಿರ್ವಹಣೆ ಮಾಡ್ತಿದ್ದಾರೆ, ತುಂಬ ಜನ ಅದಕ್ಕೆ ದುಡ್ಡು ಹಾಕಿದ್ದಾರಾ, ಅದು ಚೆನ್ನಾಗಿ ನಡೀತಿದೆಯಾ, ಇದನ್ನು ನೋಡ್ಕೋಬೇಕು. ಮತ್ತು ಲಾಭಾಂಶ, ಅದು 15%, 16%, 13% ಅದು ರಿಟರ್ನ್ಸ್ ಕೊಡ್ತಿದ್ರೆ ಈ ಫಂಡು ಬೇರೆ ಫಂಡ್ಗಿಂತ ಆ ಕ್ಯಾಟಗರಿಯಲ್ಲಿ ಚೆನ್ನಾಗಿ ಲಾಭಾಂಶವನ್ನು ಕೊಡ್ತಿದೆಯಾ, ಇದನ್ನು ಖಾತ್ರಿಪಡಿಸ್ಕೋಬೇಕು. ಆ ನಂತರದಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ. ಓಕೆ, ಒಳ್ಳೆ ಫಂಡು, ಜಾಸ್ತಿ ಜನ ಹೂಡಿಕೆ ಮಾಡಿದ್ದಾರೆ, ಜಾಸ್ತಿ ಲಾಭ ಕೊಡ್ತಿದೆ, ಆದರೆ ಇದಕ್ಕೆ ತುಂಬ ಕಮಿಷನ್ ತಗೋತಾರ ಅಂತಲೂ ನೀವು ನೋಡ್ಕೋಬೇಕು. ಕಮಿಷನ್ ಕಡಿಮೆ ತಗೊಳ್ಳೋ ಫಂಡನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಏನು ಟ್ರಿಕ್ ವರ್ಕ್ ಆಗುತ್ತೆ ಅಂದರೆ, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಜಾಸ್ತಿ, ತುಂಬ ಜನ ಅದಕ್ಕೆ ದುಡ್ಡು ಹಾಕಿದಾಗ ಆ ಫಂಡ್ನ ಮ್ಯಾನೇಜ್ಮೆಂಟ್ ಚಾರ್ಜಸ್ ಕಡಿಮೆ ಆಗುತ್ತೆ. ಸೊ ಈ ಲಾಜಿಕನ್ನು ಅರ್ಥ ಮಾಡ್ಕೋಬೇಕು. ಸೊ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಜಾಸ್ತಿ ಇರಬೇಕು, ನಂಬಿಕಾರ್ಹ ಕಂಪ್ನಿ ಆಗಬೇಕು, ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್ ಅಂದರೆ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರಬೇಕು. ಈ 3 ಅಂಶಗಳನ್ನು ಗಮನದಲ್ಲಿಟ್ಕೊಂಡು, ಮತ್ತು ಎಕ್ಸಿಟ್ ಲೋಡ್ ಜಾಸ್ತಿ ಇದೆಯಾ. ಎಕ್ಸಿಟ್ ಲೋಡ್ ಅಂದರೆ ಏನು ಅಂದರೆ, ನೀವೊಂದು ನಿರ್ದಿಷ್ಟ ಸಮಯ ಇರುತ್ತೆ, ಅದಕ್ಕಿಂತ ಮುಂಚೆ ನೀವು ಮ್ಯೂಚುವಲ್ ಫಂಡಿಂದ ಹೊರಗೆ ಬಂದುಬಿಟ್ರೆ ಅದಕ್ಕೆ ಶುಲ್ಕವನ್ನು ಹಾಕ್ತಾರೆ. ಈಗ 7 ದಿನ 6 ದಿನ ಇವತ್ತು ಹಾಕಿಬಿಟ್ಟು ನನಗೆ ಇನ್ನೊಂದು 20 ದಿವಸಕ್ಕೆ ದುಡ್ಡು ಬೇಕು ಅಂದರೆ ಅದು ದಟ್ಸ್ ನಾಟ್ ದಿ ರೈಟ್ ವೇ ಆಫ್ ಇನ್ವೆಸ್ಟಿಂಗ್ ಇನ್ ಮ್ಯೂಚುವಲ್ ಫಂಡ್ಸ್. ಅದನ್ನು ಗಮನಿಸ್ಕೊಂಡು ನೀವು ಹೂಡಿಕೆ ಮಾಡಬೇಕಾಗತ್ತೆ. ಮತ್ತು ಪ್ರಾಕ್ಟಿಕಲ್ ಆಗು ಇದನ್ನು ನೀವು ತೋರಿಸಿ ಅಭಿಷೇಕ್. ನೀವೇನು ಮಾಡಿ ಅಂದರೆ, ಮೊದಲನೇದಾಗಿ ಅಂದರೆ ನಾವು ಒಂದು ಪ್ಯಾಟ್ರನ್ ಇಟ್ಕೊಂಡಿದ್ವಲ್ಲ, ಅದ್ರ ಪ್ರಕಾರ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡನ್ನು, ಬೆಸ್ಟ್ ಲಾರ್ಜ್ ಕ್ಯಾಪ್ ಫಂಡನ್ನು ಹೆಂಗೆ ಸೆಲೆಕ್ಟ್ ಮಾಡೋದು, ಅದರಲ್ಲಿ ಯಾವ್ಯಾವ ಕಂಪ್ನಿಯಲ್ಲಿ ಆ ಲಾರ್ಜ್ ಕ್ಯಾಪ್ ಫಂಡ್ ಹೂಡಿಕೆ ಮಾಡಿದೆ, ಮಿಡ್ ಕ್ಯಾಪ್ ಹೆಂಗೆ ಸೆಲೆಕ್ಟ್ ಮಾಡೋದು, ಸ್ಮಾಲ್ ಕ್ಯಾಪ್ ಹೆಂಗೆ ಸೆಲೆಕ್ಟ್ ಮಾಡೋದು ಅನ್ನೋದನ್ನ ನೀವು ಪ್ರಾಕ್ಟಿಕಲಿ ಈ ವಿಡಿಯೋದ ಭಾಗದಲ್ಲೇ ಸ್ಕ್ರೀನ್ ರೆಕಾರ್ಡ್ ಮಾಡಿ ನಾವು ತೋರಿಸೋಣ. ಸೊ ಬಹುಶಃ ಅದರ ಕಂಟಿನ್ಯೂಡ್ ವರ್ಷನ್ ಇಲ್ಲಿ ಇರುತ್ತೆ. ಸೊ ಅದನ್ನು ನೋಡಿ ಜನರು ಇನ್ನೂ ಹೆಚ್ಚು ಕಲಿಬಹುದು ಅಂತ ನನ್ನ ಭಾವನೆ.
ಈಗ ನಾವು ಪ್ರಾಕ್ಟಿಕಲಿ ಒಂದು ಮ್ಯೂಚುವಲ್ ಫಂಡ್ ಅನ್ನ ಅನಲೈಸ್ ಮಾಡೋದು ಹೇಗೆ ಅನ್ನೋದರ ಬೇಸಿಕ್ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ನೀವು ಬೆಸ್ಟ್ ಮ್ಯೂಚುವಲ್ ಫಂಡ್ ಹುಡುಕೋ ಪ್ರಯತ್ನದಲ್ಲಿ ಮೊದಲಿಗೆ ನೀವು ಮಾಡಬೇಕಾಗಿರೋದು ಬ್ರೌಸರ್ಗೆ ಹೋಗಿ ET ಮನಿ ಅಂತ ಟೈಪ್ ಮಾಡಿ. ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದ್ದಾವೆ. ಬೇರೆ ಬೇರೆ ವೆಬ್ಸೈಟ್ನಲ್ಲೂ ನೀವು ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬಹುದು. ಆ ಆಕ್ಚುಯಲ್ ಮ್ಯೂಚುವಲ್ ಫಂಡ್ ಹೌಸ್ನ ವೆಬ್ಸೈಟ್ಗೆ ನೀವು ಹೋಗಬಹುದು. AMFI ಅನ್ನೋ ವ್ಯವಸ್ಥೆ ಇದೆ, ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ. ಅಲ್ಲೂ ಸಹ ನೀವು ಈ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಅವಕಾಶ ಇದೆ. ಸೊ ನಿಮಗೆ ಯಾವುದು ಕಂಫರ್ಟೇಬಲ್ ಅಂತ ಅನ್ಸುತ್ತೆ ಅಲ್ಲಿ ನೀವು ಮಾಹಿತಿಯನ್ನು ಕಲೆ ಹಾಕ್ಬೋದು. ನಾನೀಗ ET ಮನಿ ಅಂತ ಟೈಪ್ ಮಾಡಿಕೊಂಡು ಅಲ್ಲಿ ನಾನು ಹುಡುಕೋ ಪ್ರಯತ್ನ ಮಾಡ್ತಿದ್ದೀನಿ, ಅಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡಿ, ET ಮನಿಯ ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆ ಬಳಿಕ ಇಲ್ಲಿ ನೋಡಿ ಮ್ಯೂಚುವಲ್ ಫಂಡ್ಸ್ ಅನ್ನೋ ಆಪ್ಷನ್ಗೆ ಹೋದರೆ ಫೈಂಡ್ ಮ್ಯೂಚುವಲ್ ಫಂಡ್ಸ್ ಬೈ ಟೈಪ್ ಅಂತ ಇದೆಯಲ್ವಾ, ಇಲ್ಲಿ ಈಕ್ವಿಟಿ ಫಂಡ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ನಾವು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೇಳಿದ್ವಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಬಗ್ಗೆ, ಅಂದರೆ ಹೈಬ್ರಿಡ್ ಫಂಡ್ ಅಂತಾನೂ ನಿಮಗೆ ತಿಳಿಸ್ಕೊಟ್ಟಿದ್ವಿ. ಸೊ ಇವುಗಳಲ್ಲಿ ಯಾವುದು ಬೆಸ್ಟ್, ಹೇಗೆ ಅದನ್ನು ನೋಡಬೇಕು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಲಾರ್ಜ್ ಕ್ಯಾಪ್ ಫಂಡ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ನಿಮಗೆ ಕ್ಲಿಕ್ ಮಾಡಿದ ಕೂಡಲೇ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದ್ರೆ ನಂಬರ್ 1, 2, 3 ಅಂತೆಲ್ಲ ನೇಮ್ ಮಾಡಿರ್ತಾರೆ. ಅಲ್ಲಿಗೆ ನಂಬರ್ 1 ಅಂತ ಇರೋ ಫಂಡ್ಗೆ ನಾವು ಕಣ್ಮುಚ್ಕೊಂಡು ದುಡ್ಡು ಹಾಕ್ಬಿಡೋದಾ? ಹಾಗೆ ಮಾಡಬಾರ್ದು. ಕೆನರಾ ರೊಬೇಕೋ ಬ್ಲೂ ಚಿಪ್ ಇಕ್ವಿಟಿ ಫಂಡ್ 7,500 ಕೋಟಿ ಮ್ಯಾನೇಜ್ ಮಾಡ್ತಿದ್ದಾರೆ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದ್ರೆ ನೋಡಿ, ಎಕ್ಸ್ಪೆನ್ಸ್ ರೇಷಿಯೋ 0.39% ಇದೆ. ಸೊ ಅದೇ ರೀತಿ ಬೇರೆ ಫಂಡ್ ಅನ್ನು ನಾವು ನೋಡೋಣ. ಅದಕ್ಕೂ ಮುಂಚೆ ಹಾಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದ್ರೆ ನೀವು ನೋಡಿ, ಅಸೆಟ್ ಅಲೋಕೇಶನ್ ಬಗ್ಗೆ ನಿಮಗೆ ಸಿಗುತ್ತೆ. ಲೇಟೆಸ್ಟ್ ಅಸೆಟ್ ಅಂಡ್ ಪೋರ್ಟ್ಫೋಲಿಯೋ ಅಲೋಕೇಶನ್. ಈ ಫಂಡು ಕೆನರಾ ರೊಬೇಕೋ ಬ್ಲೂ ಚಿಪ್ ಈಕ್ವಿಟಿ ಫಂಡು ಯಾವ್ದಾವ್ದ್ರಲ್ಲಿ ಇನ್ವೆಸ್ಟ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ. ಇಲ್ಲಿ ನೋಡಿ, ಟಾಪ್ ಸ್ಟಾಕ್ ಹೋಲ್ಡಿಂಗ್ಸ್ ICICI ಬ್ಯಾಂಕಲ್ಲಿ 9.5% ಹೂಡಿಕೆ ಮಾಡಿದ್ದಾರೆ. HDFC ಬ್ಯಾಂಕಲ್ಲಿ 8.61%, ರಿಲಯನ್ಸ್ ಇಂಡಸ್ಟ್ರೀಸು, ಇನ್ಫೋಸಿಸು. ಅಲೋಕೇಶನ್ ಬೈ ಮಾರ್ಕೆಟ್ ಕ್ಯಾಪ್, ಲಾರ್ಜ್ ಕ್ಯಾಪಲ್ಲಿ 87% ಅಷ್ಟು ಹೂಡಿಕೆ ಮಾಡಿದ್ದಾರೆ. ಅಲೋಕೇಶನ್ ಬೈ ಸೆಕ್ಟರ್ ಅನ್ನೋದಿದೆಯಲ್ಲ, ಯಾವ ಸೆಕ್ಟರ್ನ ಮೇಲೆ ಇವರು ಜಾಸ್ತಿ ಹೂಡಿಕೆ ಮಾಡಿದ್ದಾರೆ ಅಂತ. ಫಿನಾನ್ಷಿಯಲ್ ಸೆಕ್ಟರ್ನ ಮೇಲೆ 36%, ಟೆಕ್ನಾಲಜಿ ಮೇಲೆ 10%, ಎನರ್ಜಿ 8.9%. ಅಂದರೆ ನೀವು ಯಾವ ಸೆಕ್ಟರ್ ಮುಂದಿನ 1-2-3 ವರ್ಷದಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಅಂತ ನಿಮ್ಗೆ ಅನ್ಸುತ್ತೆ, ಅಂಥ ಸೆಕ್ಟರ್ನಲ್ಲಿ ಹೆಚ್ಚಿನ ಎಕ್ಸ್ಪೋಜರ್ ಈ ಫಂಡ್ನಲ್ಲಿದ್ದರೆ ಅಂಥ ಫಂಡನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ಸೊ ಇಲ್ಲಿ ಫಿನಾನ್ಷಿಯಲ್ ಸೆಕ್ಟರ್ನ ಮೇಲೆ ಜಾಸ್ತಿ ಹೂಡಿಕೆ ಮಾಡಿದ್ದಾರೆ. ಎಕ್ಸ್ಪೆನ್ಸ್ ರೇಷಿಯೋ 0.39 ಇದೆ. ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟು 7,500 ಕೋಟಿ. ಇದು ಕೆನರಾ ರೊಬೇಕೋ. ಹಾಗೆ ಮುಂದುವರಿತಾ ಹೋಗೋಣ. ಆಕ್ಸಿಸ್ ಬ್ಲೂ ಚಿಪ್ ಫಂಡು 35,915 ಕೋಟಿ ಟೋಟಲ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟು. ಕ್ಲಿಕ್ ಮಾಡಿ. ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ನೋಡಿ 0.52 ಇದೆ ಎಕ್ಸ್ಪೆನ್ಸ್ ರೇಷಿಯೋ. ನಾವು ಮುಂಚೆ ನೋಡಿದ್ದು 0.39 ಇತ್ತು. ಸೊ ಹಾಗೆ ಸ್ಕ್ರಾಲ್ ಡೌನ್ ಮಾಡ್ತಾ ನಾವೀಗ ತಿಳ್ಕೊಳ್ಬೇಕಾಗಿರೋದು ಟಾಪ್ ಸ್ಟಾಕ್ ಹೋಲ್ಡಿಂಗ್ಸ್ ನೋಡಿ. ICICI ಬ್ಯಾಂಕು, ಬಜಾಜ್ ಫಿನಾನ್ಸು, ಅವೆನ್ಯೂ ಸೂಪರ್ ಮಾರ್ಕೆಟು, ಇನ್ಫೋಸಿಸ್ಸು. ಅಲೋಕೇಶನ್ ಬೈ ಮಾರ್ಕೆಟ್ ಕ್ಯಾಪು 87%, ಲಾರ್ಜ್ ಕ್ಯಾಪ್ ಮೇಲೆ ಹೂಡಿಕೆ ಮಾಡಿದ್ದಾರೆ. ಅಲೋಕೇಶನ್ ಬೈ ಸೆಕ್ಟರ್, ಇವರು ಸಹ ಫಿನಾನ್ಷಿಯಲ್ ಸೆಕ್ಟರ್ನ ಮೇಲೆ ಜಾಸ್ತಿ ಹೂಡಿಕೆ ಮಾಡಿದ್ದಾರೆ. ಹತ್ತತ್ರ 37%, ಟೆಕ್ನಾಲಜಿ ಮೇಲೆ 12%, ಸರ್ವಿಸಸ್ 8.3, ಆಟೋಮೊಬೈಲ್ 5.16. ಸೊ ಇದು ಆಕ್ಸಿಸ್ ಬ್ಲೂ ಚಿಪ್ ಫಂಡ್ನ ಓವರ್ ಆಲ್ ಎಕ್ಸ್ಪೆನ್ಸ್ ರೇಷಿಯೋ, ಅಸೆಟ್ ಅಲೋಕೇಶನ್ ಯಾವುದರಲ್ಲಿ ಮಾಡಿದ್ದಾರೆ ಅನ್ನೋದರ ಕುರಿತಾದ ಮಾಹಿತಿ. ಹಾಗೆ ಇನ್ನೊಂದು ಫಂಡ್ನ ಬಗ್ಗೆನೂ ನಾವು ನೋಡೋಣ. ಈ ಕೋಟಕ್ ಬ್ಲೂ ಚಿಪ್ ಸೆಕೆಂಡ್ ಸ್ಥಾನದಲ್ಲಿದೆ ಅಲ್ವಾ. ಒಟ್ಟು 4,700 ಕೋಟಿಯನ್ನು ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಎಕ್ಸ್ಪೆನ್ಸ್ ರೇಷಿಯೋ 0.73. ನೋಡಿ, ಇಲ್ಲಿವರೆಗೆ ನೋಡಿರೋದ್ರಲ್ಲಿ ಇದು ಹೈಯೆಸ್ಟ್ ಇದೆ. ನಮಗೆ ಕೆನರಾ ರೊಬೇಕೋ 0.39, ಆಕ್ಸಿಸ್ ಬ್ಲೂ ಚಿಪ್ಪು 0.52, ಇದು 0.73 ಇದೆ. ಸೊ ಜಾಸ್ತಿ ಕೊಡಬೇಕಾಗುತ್ತೆ ನೀವು ಎಕ್ಸ್ಪೆನ್ಸು. ಮುಂದುವರೆದು ICICI ಟಾಪ್ ಸ್ಟಾಕ್ ಹೋಲ್ಡಿಂಗ್ಸು. ICICI ಬ್ಯಾಂಕಲ್ಲಿ 7.5%, ರಿಲಯನ್ಸ್ 7.4, HDFC 5.9, ಇನ್ಫೋಸಿಸ್ 5.7. ಅಲೋಕೇಶನ್ ಬೈ ಮಾರ್ಕೆಟ್ ಕ್ಯಾಪು 79.8% ಲಾರ್ಜ್ ಕ್ಯಾಪ್ ಮೇಲೆ ಹಾಕಿದ್ದಾರೆ. ಮಿಡ್ ಕ್ಯಾಪ್ ಮೇಲೆ 15.79. ಅಲೋಕೇಶನ್ ಬೈ ಸೆಕ್ಟರು ಫಿನಾನ್ಷಿಯಲ್ ಸೆಕ್ಟರ್ನ ಮೇಲೆ 28% ಇದೆ. ಅವೆರಡು 30%ಗಿಂತ ಜಾಸ್ತಿ ಫಿನಾನ್ಸ್ ಸೆಕ್ಟರ್ನ ಮೇಲೆ ಹಾಕಿದ್ವು. ಟೆಕ್ನಾಲಜಿ ಮೇಲೆ 12%, ಎನರ್ಜಿ ಮೇಲೆ 10%. ಹೀಗೆ ಯಾವ್ಯಾವ ಸೆಕ್ಟರಿಗೆ ಅಲೋಕೇಟ್ ಮಾಡಿದ್ದಾರೆ ಅನ್ನೋದನ್ನು ನೀವು ನೋಡಬೇಕಾಗುತ್ತೆ. ಇದು ನಾವು ಲಾರ್ಜ್ ಕ್ಯಾಪ್ ಫಂಡ್ಗಳನ್ನು ಆಯ್ಕೆ ಮಾಡೋ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಿದ್ದೀವಿ. ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಜಾಸ್ತಿ ಇರಬೇಕು, ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರಬೇಕು, ಯಾವ್ಯಾವ ಸೆಕ್ಟರ್ನ ಮೇಲೆ ಹೂಡಿಕೆ ಮಾಡಿದ್ದಾರೆ ನೋಡಿಕೊಂಡು ನಿಮಗೆ ಇಂಟ್ರೆಸ್ಟ್ ಇರುವ ಸೆಕ್ಟರು, ನಿಮಗೆ ಅರ್ಥ ಆಗುವ ಸೆಕ್ಟರ್ನ ಮೇಲೆ ಹಣ ಹಾಕಿದ್ರೆ ನೀವು ಮುಂದುವರಿಬಹುದು. ಈಗ ಮಿಡ್ ಕ್ಯಾಪ್ ಫಂಡ್ಗಳನ್ನು ನೋಡೋಣ. ಸ್ಕ್ರಾಲ್ ಡೌನ್ ಮಾಡ್ತಾ ಹೋದರೆ ನಿಮಗೆ ನೋಡಿ ಬೇರೆ ಬೇರೆ ಫಂಡ್ಗಳೆಲ್ಲ ಸಿಗ್ತವೆ. ಇಲ್ಲಿ ನೋಡಿ, ನಾವು ಮೊದಲಿಂದ ನೋಡ್ಕೊಂಡು ಬರೋಣ. ನಂಬರ್ 1ನಲ್ಲಿ PGIM ಇದೆ 6,000 ಕ್ರೋರ್ಸು, ಮಿರಾ ಅಸೆಟ್ 8,000, ಕ್ವಾಂಟು 621. ಹೀಗೆ ನೋಡ್ತಾ ಬಂದಾಗ ಆಕ್ಸಿಸ್ ಮಿಡ್ ಕ್ಯಾಪು 18,600 ಕ್ರೋರ್ಸ್, ಅಂದರೆ ಜಾಸ್ತಿ ಹಣ ಹೂಡಿಕೆ ಮಾಡಿದ್ದಾರೆ. ಕ್ಲಿಕ್ ಮಾಡಿ. ಎಕ್ಸ್ಪೆನ್ಸ್ ರೇಷಿಯೋ 0.52. ಹಾಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದರೆ ನೋಡಿ, ಚೋಳಮಂಡಲಂ ಇನ್ವೆಸ್ಟ್ಮೆಂಟು ಅದರ ಮೇಲೆ ಜಾಸ್ತಿ ಹೂಡಿಕೆ ಮಾಡಿದ್ದಾರೆ. ICICI ಬ್ಯಾಂಕು, ಟ್ರೆಂಟು, ಬಜಾಜ್ ಫಿನಾನ್ಸು ಇವುಗಳ ಮೇಲೆ ಹೂಡಿಕೆ ಮಾಡಿದ್ದಾರೆ. ಟಾಪ್ ಸ್ಟಾಕ್ ಹೋಲ್ಡಿಂಗ್ಸ್ ಮಿಡ್ ಕ್ಯಾಪ್ ಇದು.
ಮಿಡ್ ಕ್ಯಾಪ್ನಲ್ಲಿ 66% ಅಲೋಕೇಶನ್ ಇದೆ ಓವರ್ ಆಲ್, ಲಾರ್ಜ್ ಕ್ಯಾಪ್ ಮೇಲೆ 19.58. ಅಲೋಕೇಶನ್ ಬೈ ಸೆಕ್ಟರು ಫಿನಾನ್ಷಿಯಲ್ನ ಮೇಲೆ 14.9%, ಸರ್ವಿಸ್ನ ಮೇಲೆ 11.4%, ಟೆಕ್ನಾಲಜಿ ಮೇಲೆ 10%. ಹೀಗೆ ನಿಮಗೆ ಅಲೋಕೇಶನ್ ಅನ್ನೋದು ಒಂದು ರೀತಿ ಬ್ಯಾಲೆನ್ಸ್ ಅನ್ನೋದನ್ನು ನೀವು ನೋಡ್ಬೋದು. ಬೇರೆ ಬೇರೆ ತುಂಬ ಪ್ರಮುಖ ಸೆಕ್ಟರ್ಗಳ ಮೇಲೆ ಹೂಡಿಕೆ ಮಾಡಿದ್ದಾರೆ. ಈಗ ನೋಡಿ, ಫಿನಾನ್ಷಿಯಲು, ಸರ್ವಿಸಸ್ಸು, ಟೆಕ್ನಾಲಜಿ ಆಲ್ಮೋಸ್ಟ್ ಎಲ್ಲದರಲ್ಲೂ ನಿಮಗೆ 10%ಗಿಂತ ಜಾಸ್ತಿ ಹೂಡಿಕೆ ಮಾಡಿರುತ್ತಿದೆ. ಮ್ಯಾಕ್ಸಿಮಮ್ 15%ವರೆಗೂ ಹೂಡಿಕೆ ಮಾಡಿದ್ದಾರೆ. ಸೊ ಇದು ಒಂದು ಫಂಡ್. ಮುಂದುವರೆದು ಕೋಟಕ್ ಎಮರ್ಜಿಂಗ್ ಇಕ್ವಿಟಿ ಫಂಡ್ ನೋಡಿ, 20,619 ಕೋಟಿ ಹೂಡಿಕೆ ಮಾಡಿದ್ದಾರೆ. ಕ್ಲಿಕ್ ಮಾಡಿ. ಎಕ್ಸ್ಪೆನ್ಸ್ ರೇಷಿಯೋ 0.49, ಕಂಪ್ಯಾರಿಟಿವ್ಲಿ ಕಡಿಮೆ. ಹಾಗೆಯೇ ಸೆಕ್ಟರ್ನ ಬಗ್ಗೆ ನಾವು ನೋಡೋಣ. ಇಲ್ಲಿ ನೋಡಿ, ಶಾಫ್ಲರ್ ಇಂಡಿಯಾ, ಸುಪ್ರೀಂ ಇಂಡಸ್ಟ್ರೀಸ್, SKF, ಕಮೆನ್ಸ್ ಇವುಗಳ ಮೇಲೆ ಹೂಡಿಕೆ ಮಾಡಿದ್ದಾರೆ. 3.3 ಮಿನಿಮಮ್ಮು, 4.7 ವರೆಗೂ ಹೂಡಿಕೆ ಮಾಡಿರೋದಿದೆ ಈ ಟಾಪ್ ಸ್ಟಾಕ್ ಹೋಲ್ಡಿಂಗ್ಸ್ ಅಂತ ನೋಡಿಕೊಂಡಾಗ. ಮಿಡ್ ಕ್ಯಾಪ್ ಮೇಲೆ 68.79%. ಅಲೋಕೇಶನ್ ಬೈ ಸೆಕ್ಟರ್ ಅಂತ ನೋಡಿದ್ರೆ ಕ್ಯಾಪಿಟಲ್ ಗೂಡ್ಸ್ನ ಮೇಲೆ 18% ಹೂಡಿಕೆ ಮಾಡಿದ್ದಾರೆ. ಇನ್ನು ಮಿಕ್ಕಂತೆ ಫಿನಾನ್ಷಿಯಲ್, ಕೆಮಿಕಲ್ಸ್ ಹಾಗೆಯೇ ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಈ ಸೆಕ್ಟರ್ಗಳ ಮೇಲೆ 11% ಹೂಡಿಕೆ ಮಾಡಿರೋದಿದೆ. ಸೊ ಇದು ಕೋಟಕ್ ಎಮರ್ಜಿಂಗ್ ಇಕ್ವಿಟಿ ಫಂಡ್ ಅಂತ ನೋಡಿದಾಗ. ಸೊ ಅಗೈನ್ ಇಲ್ಲೂ ಸಹ ಅಸೆಟ್ ಎಷ್ಟು ಮ್ಯಾನೇಜ್ ಮಾಡ್ತಿದ್ದಾರೆ, ಎಕ್ಸ್ಪೆನ್ಸ್ ರೇಷಿಯೋ ಎಷ್ಟಿದೆ ಅನ್ನೋದನ್ನ ಗಮನಿಸಬೇಕು. ಹಾಗೆ ಸ್ಮಾಲ್ ಕ್ಯಾಪಿಗೆ ಬರೋಣ. ಸ್ಮಾಲ್ ಕ್ಯಾಪ್ನಲ್ಲೂ ನೀವು ನೋಡ್ತಾ ಹೋದ್ರೆ ನೋಡಿ, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟು ನಿಮಗೆ ನಿಪ್ಪಾನ್ ಇಂಡಿಯಾ 20,000 ಕೋಟಿ, SBI ಸ್ಮಾಲ್ ಕ್ಯಾಪು 12,825 ಕೋಟಿ, SBI ಸ್ಟೇಟ್ ಓನ್ಡ್ ಬ್ಯಾಂಕು. ನೋಡೋಣ, ಇಲ್ಲಿ ನೋಡಿ, ನೀವು ಸ್ಕ್ರಾಲ್ ಡೌನ್ ಮಾಡಿದ್ರೆ 0.74% ಅಷ್ಟು ಎಕ್ಸ್ಪೆನ್ಸ್ ರೇಷಿಯೋ ಇದೆ. ಇಲ್ಲಿ ಅಸೆಟ್ ಅಲೋಕೇಶನ್ ನಿಫ್ಟಿ 50 ಮೇಲೆ ಹೆಚ್ಚಿಗೆ ಹೂಡಿಕೆ ಮಾಡಿದ್ದಾರೆ. ಎಲ್ಗಿ ಎಕ್ವಿಪ್ಮೆಂಟ್ಸು, ವೇದಾಂತ್ ಫ್ಯಾಷನು, ಶೀಲಾ ಫೋಮು, ಸ್ಮಾಲ್ ಕ್ಯಾಪ್ ಮೇಲೆ 78% ಇನ್ವೆಸ್ಟ್ಮೆಂಟು, ಕನ್ಸ್ಯೂಮರ್ ಡಿಸ್ಕ್ರಿಷನರಿ, ಕ್ಯಾಪಿಟಲ್ ಗೂಡ್ಸ್, ಸರ್ವಿಸಸ್, ಮೆಟಲ್ಸ್ ಆ್ಯಂಡ್ ಮೈನಿಂಗ್ ಇದರಲ್ಲಿ ಓವರ್ ಆಲ್ ಹೆಚ್ಚಿನ ಹೂಡಿಕೆಯನ್ನು ಇವರು ಮಾಡ್ಕೊಂಡಿದ್ದಾರೆ ಅಲೋಕೇಶನ್ ಬೈ ಸೆಕ್ಟರ್ ಅಂತ ನೋಡಿಕೊಂಡಾಗ. ಹಾಗೆ ನೀವು ವಾಪಸ್ ಹೋಗಿ ಬೇರೆ ಫಂಡ್ಗಳನ್ನು ಗಮನಿಸಿ. ಆಕ್ಸಿಸ್ ಸ್ಮಾಲ್ ಕ್ಯಾಪ್ ಮೇಲೆ ಒಟ್ಟು 9,800 ಕೋಟಿ ಇನ್ವೆಸ್ಟ್ಮೆಂಟ್ ಇದೆ. ಎಕ್ಸ್ಪೆನ್ಸ್ ರೇಷಿಯೋ 0.49, SBIದು 0.7ಗಿಂತ ಜಾಸ್ತಿ ಇತ್ತು. ಸೊ ಇಲ್ಲಿ ನೋಡಿ, ಟಾಪ್ ಸ್ಟಾಕ್ ಹೋಲ್ಡಿಂಗ್ಸ್ ಇದೆ. ಗ್ಯಾಲಕ್ಸಿ, ಫೈನ್ ಆರ್ಗ್ಯಾನಿಕ್, ಬ್ರಿಗೇಡ್ ಎಂಟರ್ಪ್ರೈಸ್, ನಾರಾಯಣ ಹೃದಯಾಲಯ. ಸ್ಮಾಲ್ ಕ್ಯಾಪ್ ಮೇಲೆ 68% ಹೂಡಿಕೆ ಮಾಡಿದ್ದಾರೆ ಅಲೋಕೇಶನ್ ಬೈ ಮಾರ್ಕೆಟ್ ಕ್ಯಾಪು. ಅಲೋಕೇಶನ್ ಬೈ ಸೆಕ್ಟರ್ ಅಂತ ನೋಡಿಕೊಂಡಾಗ ನಿಮಗೆ ಕೆಮಿಕಲ್ಸ್ನ ಮೇಲೆ ಜಾಸ್ತಿ ಹೂಡಿಕೆ ಅವರು ಮಾಡಿದ್ದಾರೆ. ಹೆಲ್ತ್ ಕೇರ್, ಟೆಕ್ನಾಲಜಿ, ಕನ್ಸ್ಟ್ರಕ್ಷನ್ ಇವುಗಳ ಮೇಲೂ ಹೂಡಿಕೆ ಮಾಡಿದ್ದಾರೆ. ಸೊ ಹೀಗೆ ನಿಮಗೆ ಅರ್ಥ ಆಗುವ ಸೆಕ್ಟರು, ಎಕ್ಸ್ಪೆನ್ಸ್ ರೇಷಿಯೋ, ಅಸೆಟ್ ನೋಡಿಕೊಂಡು ಮುಂದುವರೆದು ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪು ಇನ್ವೆಸ್ಟ್ ಇನ್ ಟಾಪ್ 250 ಸ್ಟಾಕ್ಸ್. ಲಾರ್ಜ್ ಮತ್ತು ಮಿಡ್ ಕ್ಯಾಪ್ ಸೆಕ್ಟರ್ಗಳನ್ನು ಗಮನಿಸಿ. ಇಲ್ಲಿ ನೀವು ಗಮನಿಸ್ತಾ ಹೋದರೆ ಮಿರೆ ಅಸೆಟ್ ಎಮರ್ಜಿಂಗ್ ಬ್ಲೂ ಚಿಪ್ ಫಂಡ್ 22,700 ಕೋಟಿ ಹೂಡಿಕೆ ಮಾಡಿದ್ದಾರೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಕ್ಸ್ಪೆನ್ಸ್ ರೇಷಿಯೋ 0.69 ಇದೆ. ಹಾಗೆ ಸ್ಕ್ರಾಲ್ ಡೌನ್ ಮಾಡಿದರೆ ನೋಡಿ, ICICI ಬ್ಯಾಂಕ್ ಮೇಲೆ ಜಾಸ್ತಿ ಹೂಡಿಕೆ, HDFC, ಆಕ್ಸಿಸ್ ಬ್ಯಾಂಕ್, ಇನ್ಫೋಸಿಸ್ನ ಮೇಲೆ ಹೂಡಿಕೆ ಮಾಡಿದ್ದಾರೆ. ಲಾರ್ಜ್ ಕ್ಯಾಪು 54%, ಮಿಡ್ ಕ್ಯಾಪು 35%. ಅಂದರೆ ನಿಮಗೆ ಈ ಬ್ಲೂ ಚಿಪ್ ಫಂಡ್ಗಳನ್ನೇ ನೋಡಿದಾಗ ಅಲ್ಲಿ 80%, 85%ನಷ್ಟು ಅಲೋಕೇಶನ್ನು ನಿಮಗೆ ಲಾರ್ಜ್ ಕ್ಯಾಪ್ ಮೇಲೇ ಇರ್ತಿತ್ತು ಜಾಸ್ತಿ. ಆದರೆ ಇಲ್ಲಿ ಹಾಗಿಲ್ಲ. ಲಾರ್ಜ್ ಕ್ಯಾಪ್ ಮೇಲೆ 54, ಮಿಡ್ ಕ್ಯಾಪ್ ಮೇಲೆ 35, ಸ್ಮಾಲ್ ಕ್ಯಾಪ್ ಮೇಲೆ 8%. ಹೀಗೆ ನಿಮಗೆ ವೆರೈಟಿ ಸಿಗುತ್ತೆ, ಲಾರ್ಜು, ಮಿಡ್ಡು, ಸ್ಮಾಲ್ ಕ್ಯಾಪ್ ಎಲ್ಲವೂ. ಫಿನಾನ್ಷಿಯಲ್ ಸೆಕ್ಟರ್ನ ಮೇಲೆ 27% ಹೂಡಿಕೆ ಮಾಡಿದ್ದಾರೆ, ಆಲ್ಮೋಸ್ಟ್ 28%. ಹೆಲ್ತ್ ಕೇರ್ 9.75, ಆಟೋಮೊಬೈಲ್, ಟೆಕ್ನಾಲಜಿ ಮೇಲೂ ಹೂಡಿಕೆ ಮಾಡಿದ್ದಾರೆ. ಸೊ ಹೀಗೆ ನೀವು ಫಂಡ್ಗಳನ್ನು ಗಮನಿಸಿ. ಇಲ್ಲೇನೋ ರ್ಯಾಂಕಿಂಗ್ ಕೊಟ್ಟಿರ್ತಾರೆ ಅಂತ ನಂಬರ್ 1, ನಂಬರ್ 2 ಮೇಲೆ ನಾನು ಹಾಕೊಂಡು ಹೋಗ್ತೀನಿ ಅಂತಲ್ಲ. ಯಾವ ಸೆಕ್ಟರು, ಎಷ್ಟು ಎಕ್ಸ್ಪೆನ್ಸ್ ರೇಷಿಯೋ, ಎಷ್ಟು ಅಸೆಟನ್ನು ಮ್ಯಾನೇಜ್ ಮಾಡ್ತಿದ್ದಾರೆ. ಹೀಗೆ ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ಯಾವುದು ಟಾಪ್ ಪರ್ಫಾರ್ಮಿಂಗ್, ಯಾವುದು ನನಗೆ ಸೂಟ್ ಆಗುತ್ತೆ, ನನ್ನ ಗೋಲ್ಗೆ ಅಲೈನ್ ಆಗುತ್ತೆ ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ಬಹುದು. ಸೊ ಹೇಗೆ ನಾವು ಮ್ಯೂಚುವಲ್ ಫಂಡ್ಗಳನ್ನು ಅನಲೈಸ್ ಮಾಡಬೇಕು ಅನ್ನೋದನ್ನು ನೋಡಿದ್ದೀರಿ, ಅದನ್ನು ಇಂಪ್ಲಿಮೆಂಟ್ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ. ಮುಂದುವರೆದು ನಾವು ತಿಳ್ಕೊಳ್ಬೇಕಾಗಿರೋದು ಎಂಟ್ರಿ ಲೋಡು, ಎಕ್ಸಿಟ್ ಲೋಡು, ಎಕ್ಸ್ಪೆನ್ಸ್ ರೇಷಿಯೋ ಇವುಗಳ ಡಿಫರೆನ್ಸನ್ನು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಜನರಿಗೆ ಗೊತ್ತಿರೋದಿಲ್ಲ. ಎಂಟ್ರಿ ಲೋಡ್ ಅಂತಲೂ ಇರುತ್ತಾ, ನಾನು ಎಂಟರ್ ಆಗೋದಕ್ಕೂ ಏನೋ ಒಂದು ಶುಲ್ಕ ಕಟ್ಟಬೇಕಾ ಅನ್ನೋ ಒಂದು ಆಶ್ಚರ್ಯ ಸೂಚಕ ಇದ್ದೇ ಇರುತ್ತೆ. ಸೊ ಏನು ಈ ಮೂರೂ ಎಂಟ್ರಿ ಲೋಡ್, ಎಕ್ಸಿಟ್ ಲೋಡ್, ಎಕ್ಸ್ಪೆನ್ಸ್ ರೇಷಿಯೋ ಹೇಗೆ ಮ್ಯಾಟ್ರ್ ಆಗುತ್ತೆ ಒಬ್ಬ ಇನ್ವೆಸ್ಟರ್ಗೆ? ಇದು ಈಗ ನೋಡಿ, ಹೂಡಿಕೆ ಮಾಡುವಾಗ ನಾನು ಒಂದು ಫಂಡ್ ಹೌಸ್ಗೆ ತಗೊಂಡೋಗಿ ದುಡ್ಡು ಹಾಕ್ತೀನಲ್ಲ, ಅದಕ್ಕೆ ಎಂಟ್ರಿ ಲೋಡ್ ಅಂತೇಳಿ. ಅಂದರೆ ನಾನು ಪ್ರವೇಶ ಮಾಡೋಕ್ಕೆ ಒಂದಿಷ್ಟು ಶುಲ್ಕ ಅಂತಿರುತ್ತೆ. ಆದರೆ ಫಾರ್ ಯರ್ ಇನ್ಫಾರ್ಮೇಷನ್ ಆಲ್ಮೋಸ್ಟ್ ನಿಲ್ ಅಂತ ಹೇಳ್ಬೋದು. ಎಂಟ್ರಿ ಲೋಡ್ ಅನ್ನೋ ಕಾನ್ಸೆಪ್ಟ್ ಈಗ ಇಲ್ದಂಗೆ ಆಗಿದೆ. ಏನೂ ಇಲ್ಲ, ನೀವು ಹೋಗಿ ದುಡ್ಡು ಹಾಕೋಕ್ಕೆ ನೀವೇನು ದುಡ್ಡು ಕೊಡಬೇಕಾಗಿಲ್ಲ. ಸೊ ಎಂಟ್ರಿ ಲೋಡ್ ಅನ್ನೋದು ಇಟ್ಸ್ ಅ ನಿಲ್ ಕಾನ್ಸೆಪ್ಟ್. ಆಲ್ಮೋಸ್ಟ್ ಎಲ್ಲೋ ಕೆಲವು ಫಂಡ್ಗಳಿಗಿರುತ್ತೆ, ಬಿಟ್ಟರೆ ಎಂಟ್ರಿ ಲೋಡ್ ಅನ್ನೋದು ಇರಲ್ಲ. ನೀವು ತಗೊಂಡೋಗಿ ದುಡ್ಡು ಹಾಕೋಕ್ಕೆ ಯಾವುದೇ ಶುಲ್ಕವನ್ನು ಬಹುತೇಕ ಫಂಡ್ಗಳಲ್ಲಿ ಕೊಡಬೇಕಾಗಿಲ್ಲ. ಮತ್ತು ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳಿದಾಗ ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್. ಈ ಫಂಡನ್ನು ನೀವು ಹೂಡಿಕೆ ಮಾಡದ ದುಡ್ಡನ್ನು ಆತ ನಿರ್ವಹಣೆ ಮಾಡಿ ಬಂದ ಲಾಭಾಂಶದಲ್ಲಿ 1-3% ಆತ
ಕಮಿಷನ್ ರೂಪದಲ್ಲಿ ಪಡ್ಕೊಳ್ತಾನೆ. Okay. 1 to 3% ಬೇರೆ ಬೇರೆ ಫಂಡಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಅದನ್ನು ನಾವು ಎಕ್ಸ್ಪೆನ್ಸ್ ರೇಷಿಯೋ ಅಂತೇಳಿ ಕರಿತೀವಿ. Okay. ಅಂದರೆ ನಿಮ್ಮ ದುಡ್ಡನ್ನು ತಗೊಂಡು ಆತ ನಿರ್ವಹಣೆ ಮಾಡಿ ಅವನು ಆ ದುಡ್ಡನ್ನು ಬೆಳೆಸ್ತಾನಲ್ಲ, ಅವ್ನು ಸುಮ್ಮನೆ ಮಾಡಲ್ಲ, ಅವನೇನು ಧರ್ಮ ಎಂದು ಇದು ಸೇವೆ ಅಂತ ಮಾಡಲ್ಲ, ಅವನಿಗೂ ಲಾಭ ಆಗಬೇಕಲ್ಲ. Okay. ಸೊ ಈ ಟೇಕ್ಸ್ ದಟ್ 1 to 3% ಆಫ್ ಹಿಸ್ ಕಮಿಷನ್ Okay. ಟು ಫಾರ್ ಮ್ಯಾನೇಜಿಂಗ್ ಯುವರ್ ಫಂಡ್. ನೀವು ಮಲಗಿದ್ದಾಗಲೂ ನಿಮಗೆ ದುಡ್ಡು ದುಡಿಸ್ತಿರ್ತಾನಲ್ಲ, Okay. ಅದಕ್ಕೆ ಅವನಿಗೆ ನಾವು ಒಂದಿಷ್ಟು ಕಮಿಷನ್ ಕೊಡಬೇಕಲ್ಲ, ಆ ಕಮಿಷನನ್ನು ಮಾತ್ರ ಈ ಎಕ್ಸ್ಪೆನ್ಸ್ ರೇಷಿಯೋ ಡಿಫೈನ್ ಮಾಡಿರುತ್ತೆ. ಓವರ್ ಆಲ್ ಫಂಡ್ ಮ್ಯಾನೇಜ್ಮೆಂಟ್ಗೆ ನಾವು ಹಾಕೋ ಶುಲ್ಕವನ್ನು ಎಕ್ಸ್ಪೆನ್ಸ್ ರೇಷಿಯೋ ಅಂಥೇಳಿ ಕರಿತೀವಿ. ಇನ್ನು ಎಕ್ಸಿಟ್ ಲೋಡು, ನೀವು ಈಗ ಯಾವುದೋ ಒಂದು ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ನೀವು ಒಂದು 3 ವರ್ಷ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತೇಳಿ ಇಟ್ಕೊಂಡಿರ್ತೀರಿ. ನೀವು 3 ತಿಂಗಳು ಅದರಲ್ಲಿ ದುಡ್ಡು ಹಾಕಿದೆ 3 ತಿಂಗಳಿಗೆ ನೀವು ಹೊರಗೆ ತೆಗೆದ್ರೆ ಆ ಫಂಡ್ ಮ್ಯಾನೇಜ್ಮೆಂಟ್ಗೆ ನೀವು ಫಂಡನ್ನು ಬೆಳೆಸೋ ಅವಕಾಶನೇ ಕೊಡಲಿಲ್ಲ ಅಲ್ವಾ. ನೀವು ಕಮಿಟ್ ಆಗಿರ್ತೀರಿ, ನಾನೊಂದು 3 ವರ್ಷ ನಾನು ಇದರಲ್ಲಿ ಹೂಡಿಕೆ ಮಾಡ್ತೀನಿ ಅಂತೇಳಿ ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ ಆಯ್ಕೆ ಮಾಡ್ಕೊಂಡಿರ್ತೀರಿ. ನೀವು 3 ವರ್ಷ ಮಾಡಲ್ಲ, 3 ತಿಂಗಳಿಗೆ ನಂಗೆ ದುಡ್ಡು ವಾಪಸ್ ಬೇಕು ಅಂತ ತಗೊಂಡು ಹೋಗ್ತೀರಿ. ಆಗ ಆ ಫಂಡ್ ಮ್ಯಾನೇಜರ್ಗೆ ದುಡ್ಡು ಇಲ್ದಂಗೆ ಆಗುತ್ತೆ ಫಂಡನ್ನು ಬೆಳೆಸೋಕ್ಕೆ. ಆಗ ಅವನು ಏನು ಮಾಡ್ತಾನೆ, ನೀವು ನನಗೆ ಹೇಳಿದ ರೀತಿಯಲ್ಲಿ ನಡ್ಕೊಂಡಿಲ್ಲ, ಬೇಗ ನೀವು ವಾಪಸ್ ತಗೋತೀರಾ ಅಂತೇಳಿ ಎಕ್ಸಿಟ್ ಲೋಡನ್ನು ಹಾಕ್ತಾನೆ. ಅದು ಬಹುತೇಕ ಮ್ಯೂಚುವಲ್ ಫಂಡ್ಗಳಲ್ಲಿ ಇರುತ್ತೆ. ಎಕ್ಸಿಟ್ ಲೋಡ್ ಬಗ್ಗೆ ನೀವು ಗಮನ ಹರಿಸ್ಕೋಬೇಕು. ಕೆಲವು ಮ್ಯೂಚುವಲ್ ಫಂಡಲ್ಲಿ 3 ತಿಂಗಳು 2 ತಿಂಗಳಾದ ನಂತರ ಎಕ್ಸಿಟ್ ಲೋಡ್ ಇರಲ್ಲ, ಕೆಲವು ಮ್ಯೂಚುವಲ್ ಫಂಡ್ಗಳಲ್ಲಿ 8 ತಿಂಗಳಾದ ನಂತರ ಇರಲ್ಲ. ಹಾಗಾಗಿ ನೀವು ಹೂಡಿಕೆ ಮಾಡುವಾಗ ಎಕ್ಸಿಟ್ ಲೋಡ್ ನಿಯಮ ಹೇಗಿದೆ ಅನ್ನೋದನ್ನು ನೋಡ್ಕೋಬೇಕು. ಹಂಗಂತ ಇವೆಲ್ಲ ಏನು ದೊಡ್ಡ ಕಾಂಪ್ಲಿಕೇಶನ್ ಅಪ್ಪ ಅನ್ನೋದು ಏನಿಲ್ಲ, ಕ್ಲಿಯರ್ ಆಗಿ ಇಂಡಿಕೇಶನ್ ಇರುತ್ತೆ. ಇದರಲ್ಲಿ ಭಾಳ ಪಾರದರ್ಶಕವಾಗಿರುತ್ತೆ. ಮ್ಯೂಚುವಲ್ ಫಂಡ್ನ ಭಾಳ ದೊಡ್ಡ ಬೆನಿಫಿಟ್ ಏನು ಅಂದರೆ ಹಿಡನ್ ಚಾರ್ಜಸ್ಸು ಮತ್ತೊಂದು ಆ ಥರದ್ದು ಏನಿರಲ್ಲ. ನಿಮಗೆ ಏನನ್ನು ಕೊಡ್ತೀನಿ, ನೀವು ಏನನ್ನು ಕೊಡಬೇಕು, ಈ ಎರಡನ್ನೂ ಕೂಡ ನೀಟಾಗಿ ಡಿಫೈನ್ ಮಾಡಿರ್ತಾರೆ. ನಿಮ್ಮ ಮ್ಯೂಚುವಲ್ ಫಂಡ್ ಆ್ಯಪಲ್ಲೋ ಅಥವಾ ನೀವು ಇನ್ವೆಸ್ಟ್ ಮಾಡಿರೋ ವೆಬ್ಸೈಟ್ನಲ್ಲೋ ಅದರ ಎಲ್ಲ ಡೀಟೇಲ್ಸು ಇರುತ್ತೆ. ಏನಿದು ಎಕ್ಸ್ಪೆನ್ಸ್ ರೇಷಿಯೋ ಏನು, ನಾವು ಎಕ್ಸ್ಪೆನ್ಸ್ ರೇಷಿಯೋ ತೊಗೋತಿದ್ದೀವಿ, ಯಾವ್ಯಾವ ಕಂಪ್ನಿಲಿ ಹೂಡಿಕೆ ಮಾಡಿದ್ದೀವಿ, ಇದು ಎಲ್ಲ ವಿವರಣೆನೂ ಒಂದು ಮ್ಯೂಚುವಲ್ ಫಂಡ್ ವೆಬ್ಸೈಟಲ್ಲಿ ಮತ್ತು ಆ್ಯಪ್ಸಲ್ಲಿ ಇರುತ್ತೆ. ಹಾಗಾಗಿ ಜನ ಅದಕ್ಕೋಸ್ಕರ ಆತಂಕ ಪಟ್ಕೊಂಡು ಹೂಡಿಕೆಯಿಂದ ಹಿಂದೆ ಉಳ್ಕೊಳ್ಳೋ ಅಂಥ ಪ್ರಮೇಯ ಖಂಡಿತ ಇಲ್ಲ. ಫೈನಲಿ ಸರ್, ಇಷ್ಟೆಲ್ಲ ಕಲಿಸಿಕೊಟ್ಟ ಮೇಲೆ ಐ ಥಿಂಕ್ ಜನ ಈಗ ಇನ್ವೆಸ್ಟ್ಮೆಂಟ್ ರೆಡಿ ಅಂತೂ ಡೆಫಿನೆಟ್ಲಿ ಇರ್ತಾರೆ. ಇದೆಲ್ಲವನ್ನು ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡಿದರೆ ಹೇಗೆ ಕನ್ಕ್ಲೂಡ್ ಮಾಡೋದಕ್ಕೆ ಬಯಸ್ತೀರಿ ನೀವು? SIP ಬಗ್ಗೆ, ಮ್ಯೂಚುವಲ್ ಫಂಡ್ಸ್ ಬಗ್ಗೆ ತಿಳ್ಕೊಂಡ ಜನ ಹೇಗೆ ಮೊದಲ ಹೆಜ್ಜೆಗಳನ್ನು ಇಡ್ತಾ ಮುಂದೆ ಸಾಗಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಕನ್ಕ್ಲೂಷನ್. ಮೊದಲನೇದಾಗಿ, ನೀವು ಬರೇ FDಲಿ ಇಟ್ಕೊಂಡು ದುಡ್ಡನ್ನು ಕೊಳಿಸ್ತಾ ಇದ್ದರೆ, ತುಕ್ಕಿಡಿಸ್ತಾ ಇದ್ದರೆ, ಮೊದಲು ಅದರಿಂದ ಹೊರಗೆ ಬನ್ನಿ. ನೀವು ಉಳಿತಾಯ ಮಾಡಿದ ಒಂದಿಷ್ಟು ಹಣವನ್ನು ಮ್ಯೂಚುವಲ್ ಫಂಡ್ಗೆ ಹಾಕಲಿಕ್ಕೆ ಸಿದ್ಧತೆ ಮಾಡ್ಕೊಂಡು ಮಾಡಿ. ಬ್ಲೈಂಡಾಗಿ ಮಾಡಬೇಡಿ. ನೀವು ತೀರಾ ಹೊಸಬ್ರು ಮ್ಯೂಚುವಲ್ ಫಂಡ್ಗೆ ಅಂದರೆ ನೀವು ಸಾಧ್ಯ ಆದಷ್ಟು ಇಂಡೆಕ್ಸ್ ಫಂಡಿಂದ ಶುರು ಮಾಡಿ. ಇಂಡೆಕ್ಸ್ ಫಂಡ್ ಅಂದರೆ ನ್ಯಾಚುರಲಿ ಸೆಬಿ ಡಿಫೈನ್ಡ್ ಸೂಚ್ಯಂಕ, ಅದು ನಿಫ್ಟಿ ಮತ್ತು ಸೆನ್ಸೆಕ್ಸು. ಆ ಸೂಚ್ಯಂಕಗಳಲ್ಲಿರೋ ಬೆಸ್ಟ್ ಕಂಪ್ನಿಗಳನ್ನೇ ಅವ್ರು ಸೆಲೆಕ್ಟ್ ಮಾಡಿರ್ತಾರೆ. ಆ ಕಂಪ್ನಿಗೆ ನಿಮ್ಮ ಫಂಡ್ ಹೋಗುತ್ತೆ. ಇದರಲ್ಲಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂದರೆ ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್ ತುಂಬ ಕಡಿಮೆ ಇರುತ್ತೆ. 0.31, 0.32% ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್ ಇರುತ್ತೆ. ಓಕೆ, ಅದ್ರ ಜೊತೆಗೆ ಇನ್ನೂ ಅದರಲ್ಲಿ ಹೂಡಿಕೆ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ ಲಾರ್ಜ್ ಕ್ಯಾಪಲ್ಲಿ ಹೂಡಿಕೆ ಮಾಡ್ಬೋದು. ಅಂದರೆ ನಿಮ್ಗೆ ಒಳ್ಳೆ ಲಾಭಾಂಶ ಬೇಕು, ನನಗೆ ಸುರಕ್ಷಿತವಾಗಿ ಇರಬೇಕು ಅಂದರೆ ದೊಡ್ಡ ಕಂಪ್ನಿಗಳಲ್ಲಿ 20,000 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂಥ ಕಂಪ್ನಿಗಳನ್ನು ಈ ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಅಂತ ಕರಿತೀವಿ. ಆ ಲಾರ್ಜ್ ಕ್ಯಾಪ್ ಈಕ್ವಿಟಿ ಫಂಡ್ಸ್ ಅಂತೇಳಿ ಆ ಫಂಡ್ಗಳಲ್ಲಿ ಹಾಕಿದರೆ ಸುರಕ್ಷಿತವಾಗಿ ಇದು ಮಾಡ್ಬೋದು. ಮತ್ತು ಇನ್ನೊಂದು ರೀಕಾಲ್ ಮಾಡಬೇಕಾಗಿರೋ ಬಹಳ ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ, ಡೈರೆಕ್ಟ್ ಮ್ಯೂಚುವಲ್ ಫಂಡಲ್ಲಿ ಹಾಕಿ ಕಮಿಷನ್ ಕಡಿಮೆ ಇರುತ್ತೆ, ರೆಗ್ಯುಲರ್ ಮ್ಯೂಚುವಲ್ ಫಂಡ್ಗೆ ಹಾಕಿದರೆ ಕಮಿಷನ್ ಜಾಸ್ತಿ ಆಗುತ್ತೆ. ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡಿಕೊಡುವಾಗ ಎಕ್ಸ್ಪೆನ್ಸ್ ರೇಷಿಯೋ ಬಗ್ಗೆ ಗಮನ ಇಟ್ಕೊಳ್ಳಿ. ಅಂದರೆ ಅವ್ರು ತಗೊಳ್ಳೋ ಕಮಿಷನನ್ನು ಎಷ್ಟು ಅಂತ ತಿಳ್ಕೊಂಡು ಮುಂದುವರಿರಿ. ಮತ್ತು ಎಕ್ಸಿಟ್ ಲೋಡ್ ಎಷ್ಟು ಅನ್ನೋದನ್ನು ತಿಳ್ಕೊಳ್ಳಿ. ಮತ್ತು ಇದು ಅರ್ಥನೇ ಆಗಲ್ಲ ಅಂತ ಗೊಂದಲಕ್ಕೀಡಾಗಬೇಡಿ. ಸಮಾಧಾನದಿಂದ ಕೂತು ಇದನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತು ನಮ್ಮ ಪ್ರಾಕ್ಟಿಕಲ್ ವಿಡಿಯೋನ ಒಂದು ಸತಿ ನೀವು ಗಮನಿಸ್ಬಿಟ್ರೆ, ನಾವು ಫಸ್ಟಿಂದ ಕೊನೆ ತನಕ ಮಾಡಿರೋದನ್ನು ಮತ್ತು ಪ್ರಾಕ್ಟಿಕಲಾಗಿ ನಾವು ಹೇಗೆ ಒಂದು ಒಳ್ಳೆಯ ಮ್ಯೂಚುವಲ್ ಫಂಡನ್ನು ಸೆಲೆಕ್ಟ್ ಮಾಡೋದು ಅನ್ನೋದನ್ನು ನೀವು ಗಮನಿಸಿದ್ರೆ ಬಹುಶಃ ನಿಮಗೆ ಪರಿಹಾರ ಆಗುತ್ತೆ. ಇನ್ನೊಂದು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನಾವು ಹಣಕಾಸು ಶಿಕ್ಷಣದ ದೃಷ್ಟಿಯಿಂದ ಈ ವಿಡಿಯೋವನ್ನು ಮಾಡ್ತಿದ್ದೀವಿ. ಇದರಲ್ಲಿ ನೀವು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿ ನಾಳೆನೇ ಶ್ರೀಮಂತರಾಗಿಬಿಡ್ತೀರಿ, ನೀವು ಓವರ್ನೈಟ್ ರಿಚ್ ಆಗಿಬಿಡ್ತೀರಿ ಅನ್ನೋ ಯಾವ ಭ್ರಮೆಗಳನ್ನು ನಾವು ಸೃಷ್ಟಿಸ್ತಿಲ್ಲ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ನಿಧಾನಗತಿಯಲ್ಲಿ ಅರ್ಥ ಮಾಡಿಕೊಂಡು ಮುನ್ನಡೆದ್ರೆ ಶ್ರೀಮಂತಿಕೆಯ ಪಯಣ ಸಾಧ್ಯ ಆಗುತ್ತೆ. ನಾವು ಹಣವನ್ನು ಗಳಿಸ್ಬೋದು, ಸರಿಯಾದ ಮಾರ್ಗದಲ್ಲಿ ಗಳಿಸ್ಬೋದು ಅನ್ನೋದು ನಾವು ಕೊಡ್ತಿರುವಂಥ ಒಂದು ಭರವಸೆ. ಇದನ್ನು ಅರ್ಥ ಮಾಡಿಕೊಂಡು ಜಾಗೃತ ಹೂಡಿಕೆದಾರರಾಗಿ, ಮತ್ತು ನೆನಪಿಟ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್
ಹೂಡಿಕೆಯಲ್ಲಿ ಒಂದು ಹಂತದ ರಿಸ್ಕ್ ಇದ್ದೇ ಇರುತ್ತೆ. ಆದರೆ ಇಟ್ ಕ್ಯಾನ್ ಬಿ ಮಾನಿಟರ್ಡ್. ಆ ರಿಸ್ಕನ್ನು ಅರ್ಥ ಮಾಡಿಕೊಂಡು ಹೂಡಿಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ವಾರನ್ ಬಫೆಟ್ ಹೇಳ್ತಾರೆ, ನಾವು ಏನು ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲದಿದ್ದರೆ ಮಾತ್ರ ರಿಸ್ಕ್ ಎದುರಾಗತ್ತೆ ಅಂತ. ಈ ಮಾತನ್ನು ನೀವು ಪ್ರೇರಣೆಯಾಗಿ ತಕ್ಕೊಂಡು ಮುಂದುವರಿಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಭಿಷೇಕ್. ವೆರಿ ನೈಸ್ ಸರ್. ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಎಂಡ್ ಟು ಎಂಡ್ ಮಾಹಿತಿಯನ್ನು ಮೇ ಬಿ A to Z ಅಂತ ಹೇಳೋ ರೀತಿಯಲ್ಲಿ ಎಲ್ಲ ವಿಷಯಗಳನ್ನು ಕವರ್ ಮಾಡೋದಕ್ಕೆ ಸಾಧ್ಯ ಆಯಿತು. ನಿಮ್ಮ ಅಮೂಲ್ಯ ಸಮಯಕ್ಕಾಗಿ ಅನಂತ ಧನ್ಯವಾದಗಳು. ಧನ್ಯವಾದ ಅಭಿಷೇಕ್. ಸೊ ನೀವು ಕೇಳಿದ್ರಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಬೇಕು, SIP ಬಗ್ಗೆ ತಿಳ್ಕೊಳ್ಬೇಕು, ಮ್ಯೂಚುವಲ್ ಫಂಡ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ. ಸೊ ಆ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ತಂದಿದ್ದೀವಿ, ಮಾತು ಉಳಿಸ್ಕೊಂಡಿದ್ದೀವಿ, ಆ ಪ್ರಾಮಿಸ್ನ ಮೇಲೆ ಡೆಲಿವರ್ ಮಾಡಿದ್ದೀವಿ. ನೀವು ಯಾವ್ಯಾವ ವಿಷಯಗಳ ಬಗ್ಗೆ ತಿಳ್ಕೊಳ್ಬೇಕು, ಯಾವ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ನ ಬಗ್ಗೆ ಇನ್ ಡೀಟೇಲ್ ಅನಾಲಿಸಿಸ್ ನಿಮಗೆ ಬೇಕು ಅಂತ ಅನ್ಸುತ್ತೆ, ಆ ಬಗ್ಗೆ ಕಮೆಂಟ್ ಮಾಡಿ. ಯಾವ ವಿಷಯದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಬೇರೆ ಬೇರೆ ಪ್ರಾಡಕ್ಟ್ಗಳ ಬಗ್ಗೆನೂ ಕಮೆಂಟ್ ಮಾಡಿ. ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ. ಹಾಗೆ ಮಾಡೋ ಮುಖೇನ ಯೂಟ್ಯೂಬಿಗೂ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಸಾಧ್ಯ. ಆ್ಯಂಡ್ ಶೇರ್ ಮಾಡೋದ್ರಿಂದ ಕರ್ನಾಟಕದ ಪ್ರತಿ ಮನೆಗೂ ನಾವು ಹಣಕಾಸು ಸಾಕ್ಷರತೆಯನ್ನು ತಲುಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಆ ಎಲ್ಲ ಕೆಲಸವನ್ನ ನಾವಿಬ್ರು ಆಸ್ ಅ ಟೀಮ್ ಮಾಡೋದಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತೀನಿ. ಇಂಥ ಇನ್ನಷ್ಟು ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್. ವಿಸ್ತಾರ ನ್ಯೂಸ್, ನಿಖರ ಜನಪರ.